ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 681 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 22 ಮತ್ತು 23ನೇ ಏಪ್ರಿಲ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದ್ದಂತಹ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. IUCN ಕೆಂಪು ಪಟ್ಟಿ ಮತ್ತು ಭಾರತದ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಪ್ರಕಾರ ನೀಲಗಿರಿ ತಹರ್ನ ಸಂರಕ್ಷಣಾ ಪರಿಸ್ಥಿತಿ ಏನು? So what is the conservation status of the Nilagiri Tahar according to the IUCN Red List and Wildlife Protection Act of India 1972? So ನಾನು ಮಾತಾಡ್ತಾ ಇರ್ತಕ್ಕಂಥ ಪ್ರಾಣಿಯನ್ನು ನಾವು ನೀಲಗಿರಿ ತಹರ್ ಅಂತ ಕರಿತೇವೆ. ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಯೂಶಲಿ ನಮ್ಮ ಪರೀಕ್ಷೆಗಳಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಪ್ರಾಣಿಗೆ ಸಂಬಂಧಪಟ್ಟಂತೆ IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಮತ್ತು ನಮ್ಮ ಭಾರತ ದೇಶದ ಕಾನೂನಿನ ಪ್ರಕಾರ ಯಾವ ರೀತಿಯ ಸಂರಕ್ಷಣಾ ಪರಿಸ್ಥಿತಿಯನ್ನ ನೀಡಲಾಗಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ IUCN ನ ಪ್ರಕಾರ ಅಳಿವಿನಂಚಿನಲ್ಲಿರುವ ಅಥವಾ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಪ್ರಕಾರ ಅನುಸೂಚಿ 1 ಅಥವಾ ಸ್ಕೆಡ್ಯೂಲ್ 1 ನಲ್ಲಿ ಪ್ರೊಟೆಕ್ಟ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಈ ಒಂದು ಪ್ರಾಣಿಗೆ ಸಂಬಂಧಪಟ್ಟಂತೆ ಗಣತಿಯನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸೆನ್ಸಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಂಕ್ರೊನೈಸ್ಡ್ ಸೆನ್ಸಸ್ ಅಂತ ಕರಿತೇವೆ. ಸೊ ದಿಸ್ ಸೆನ್ಸಸ್ ಇಸ್ ಕಾಲ್ಡ್ ಆಸ್ ಸಿಂಕ್ರೊನೈಸ್ಡ್ ಸೆನ್ಸಸ್ ಅಂತ ಕರಿತೇವೆ. ಅಂದ್ರೆ ಸಿಂಕ್ರೊನೈಸ್ಡ್ ಅಂದ್ರೆ ಏಕಕಾಲಕ್ಕೆ ಬಹಳ ವಿಸ್ತೃತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಮಾಡ್ತಕ್ಕಂಥ ಒಂದು ಗಣತಿಯನ್ನ ನಾವು ಸಿಂಕ್ರೊನೈಸ್ಡ್ ಅಂತ ಕರಿತೇವೆ. ಸೊ ಈ ರೀತಿಯ ಮೊಟ್ಟ ಮೊದಲ ಸಿಂಕ್ರೊನೈಸ್ಡ್ ಸರ್ವೆ ಆಫ್ ನೀಲಗಿರಿ ತಹರನ್ನ ಈಗ ಪ್ರಾರಂಭ ಮಾಡ್ತಾ ಇರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಣಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಅಥವಾ ವಿಸ್ತೃತವಾಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಅನ್ನ ನಮ್ಮ ಪರೀಕ್ಷೆಗೆ ಏನೇನು ಇಂಪಾರ್ಟೆಂಟ್ ಇರುತ್ತೆ ಸೊ ಅದನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲನೇ ಪಾಯಿಂಟ್ ನಮ್ಗೆ ಏನ್ ಗೊತ್ತಿರಬೇಕಂದ್ರೆ ಇದರ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಪ್ರಾಣಿಯ ವೈಜ್ಞಾನಿಕ ಹೆಸರೇನು ಅಂದ್ರೆ ನೀಲಗಿರಿ ಟ್ರಾಗಸ್ ಹೈಲೋಕ್ರಿಯಸ್ ಅಂತಕ್ಕಂಥದ್ದು ಇದರ ವೈಜ್ಞಾನಿಕವಾಗಿರ್ತಕ್ಕಂಥ ಹೆಸರಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಇದು ಇರಾವಿಕುಲಂ ನ್ಯಾಷನಲ್ ಪಾರ್ಕ್ ಮತ್ತೆ ಗ್ರೀನ್ ಹಿಲ್ಸ್ ಆಫ್ ಅನಾಮಲೈನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಈ 2 ಪ್ರದೇಶಗಳನ್ನು ಹೊರತುಪಡಿಸಿ ಪ್ರಪಂಚದಲ್ಲಿ ಎಲ್ಲೂ ಕೂಡ ಕಂಡು ಬರದೇ ಇರತಕ್ಕಂಥ ಒಂದು ಪ್ರಾಣಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ ಅಪಾರ್ಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ನೋ ಅದರ್ ಪ್ಲೇಸ್ ಆನ್ ದಿ we can see this particular animal. ಸೊ ಅದರಿಂದ ಇದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅಥವಾ ನಮ್ಮ ಭಾರತ ದೇಶಕ್ಕೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಈ ಒಂದು ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಇವಾಗ ನೋಟಿಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ಬ್ರೀಡಿಂಗ್ ಅಥವಾ ಸಂತಾನೋತ್ಪತ್ತಿ ನಡೀತಕ್ಕಂಥದ್ದು ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ನಲ್ಲಿ ಮಾನ್ಸೂನ್ ಸೀಸನ್ ನಲ್ಲಿ ಇದರ ಸಂತಾನೋತ್ಪತ್ತಿ ನಡೀತಕ್ಕಂಥ ಒಂದು ಪದ್ಧತಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ಜೆಸ್ಟೇಷನ್ ಪೀರಿಯಡ್ ಅಥವಾ ಗರ್ಭಾವಸ್ಥೆ ಅವಧಿ ಎಷ್ಟಿರುತ್ತೆ ಅಂದ್ರೆ 175ರಿಂದ 185 ದಿನಗಳವರೆಗೆ ಸೊ ಇದರ ಗರ್ಭಾವಸ್ಥೆ ಅವಧಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರಾಣಿಗಳು ಸಾಲಿಟರಿ ಆಗಿರೋದಿಲ್ಲ. ಸಾಲಿಟರಿ ಅಂದ್ರೆ ಸೊ ಒಂದೊಂದೇ ಪ್ರಾಣಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಚೀತಾ ಅಥವಾ ಟೈಗರ್ ಅನ್ನ ನೋಡಿದಾಗ ಅದನ್ನ ನಾವು ಸಾಲಿಟರಿ ಆನಿಮಲ್ಸ್ ಅಂತ ಕರಿತೇವೆ, ಬಿಕಾಸ್ ಅದು ಒಂದೊಂದೇ ಇರ್ಲಿಕ್ಕೆ ಇಷ್ಟಪಡುತ್ತೆ. ಬಟ್ ಈ ಪ್ರಾಣಿಗಳು ಒಂದೊಂದೇ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಆ ರೀತಿಯ ಪ್ರಾಣಿಗಳನ್ನ ನಾವು ಹರ್ಡ್ಸ್ ಅಂತ ಕರಿತೇವೆ. ಸೊ ಒಂದು ಗುಂಪಿನಲ್ಲಿ ಬದುಕ್ತಕ್ಕಂಥ ಪ್ರಾಣಿಗಳಿದಾಗಿರ್ತವೆ. ಸೊ ಒಂದು ಗುಂಪಿನಲ್ಲಿ ಸರಿಸುಮಾರು ಆನ್ ಆವರೇಜ್ ತೆಗೆದುಕೊಂಡಾಗ 150 ಪ್ರಾಣಿಗಳು ಒಟ್ಟಿಗೆ ಬದುಕ್ತಕ್ಕಂಥ ಒಂದು ಪ್ರಾಣಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ನಮಗೆ ತಿಳಿದಿರತಕ್ಕಂಥ ಯಾವ ಪ್ರಾಣಿಗೆ ಅತ್ಯಂತ ಹೆಚ್ಚಿನ ಒಂದು ರಿಸೆಂಬ್ಲೆನ್ಸ್ ಅನ್ನ ಹೊಂದಿರುತ್ತೆ ಅಂದ್ರೆ ಸೊ ಇದು ನಮಗೆ ಗೊತ್ತಿರ್ತಕ್ಕಂಥ ಶೀಪ್ ಅಥವಾ ಕುರಿಗೆ ಸೊ ಅತ್ಯಂತ ಕ್ಲೋಸೆಸ್ಟ್ ಆಗಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಸೊ ಈ ಚಿತ್ರವನ್ನ ನೋಡಿದ್ರು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಇದು ಶೀಪ್ ತರ ಕಾಡ್ತಾ ಇರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ, ಬಟ್ ಇದು ಶೀಪ್ ಆಗಿರೋದಿಲ್ಲ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನೀಲಗಿರಿ ತಹರ್ ಅಂತ ಕರಿತೇವೆ. ಸೊ ಈ ಒಂದು ನೀಲಗಿರಿ ತಹರಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಗುಣವನ್ನು ನಾವು ನೋಡಬಹುದಾಗಿರುತ್ತೆ. ಹಾರ್ನ್ಸ್ ಅಥವಾ ಕೊಂಬುಗಳನ್ನು ನಾವು ನೋಡಬಹುದಾಗಿರುತ್ತೆ. ಹಾರ್ನ್ಸ್ ಅಂತಕ್ಕಂಥದ್ದು ಬೋತ್ ಮೇಲ್ ಅಂಡ್ ಫೀಮೇಲ್ ಅಂದ್ರೆ ಗಂಡು ಪ್ರಾಣಿ ಮತ್ತು ಹೆಣ್ಣು ಪ್ರಾಣಿ ಸೊ ಎರಡರಲ್ಲೂ ಈ ಒಂದು ಹಾರ್ನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹಾರ್ನ್ಸ್ಗೆ ಇನ್ನೊಂದು ವಿಶೇಷತೆ ಇರುತ್ತೆ. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ಹಾರ್ನ್ಸ್ ಎಷ್ಟು ಬೆಂಡ್ ಆಗಿರುತ್ತೆ ಸೊ ಅದರ ಅರ್ಥ ಏನು ಅಂದ್ರೆ ಎಷ್ಟು ಬೆಂಡ್ ಆಗಿದೆ ಅದು ಅದರ ಏಜ್ ಅನ್ನ ತಿಳಿಸುತ್ತೆ. ಸೊ ಆ ಹಾರ್ನ್ಸ್ ಏನು ಬೆಂಡ್ ಆಗಿರುತ್ತೆ ಸೊ ಅದರ ಪ್ರಕಾರ ಅದು ಎಷ್ಟು
ವಯಸ್ಸಾಗಿದೆ ಅನ್ನೋದನ್ನ ತಿಳಿತಕ್ಕಂಥ ಹಾರ್ನ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನೀಲಗಿರಿ ತಹರ್ ಏನಿರುತ್ತೆ, ಇಟ್ ಈಸ್ ದಿ ಓನ್ಲಿ ತಹರ್ ದಟ್ ಲೀವ್ಸ್ ಇನ್ ದಿ ಕೋಲ್ಡ್ ಟ್ರಾಪಿಕಲ್ ಕ್ಲೈಮೇಟ್. ಟ್ರಾಪಿಕಲ್ ಅಂದ್ರೆ ನಮಗೆ ಗೊತ್ತು ಉಷ್ಣವಲಯ ಮತ್ತು ಸ್ವಲ್ಪ ಶೀತವಾಗಿರ್ತಕ್ಕಂಥ ಉಷ್ಣವಲಯದ ಕ್ಲೈಮೇಟ್ ನಲ್ಲಿ ಬದುಕ್ತಕ್ಕಂಥ ಏಕೈಕ ತಹರಾಗಿ ನಾವು ನೀಲಗಿರಿ ತಹರನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಹ್ಯಾಬಿಟ್ಯಾಟ್ ಅಥವಾ ಆವಾಸ ಸ್ಥಾನವನ್ನ ನಾವು ನೋಡೋದಾದ್ರೆ, ಸೊ ಇದು ನಮ್ಮ ಭಾರತ ದೇಶದ ವೆಸ್ಟರ್ನ್ ಮತ್ತೆ ಈಸ್ಟರ್ನ್ ಘಾಟ್ಸ್ ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದು ಅತ್ಯಂತ ಹೆಚ್ಚಿನ ಎತ್ತರದಲ್ಲಿ, ಎಲಿವೇಶನ್ ಅಂತ ನಾವೇನು ಹೇಳ್ತೇವೆ, ಹೆಚ್ಚಿನ ಎಲಿವೇಶನ್ ಅಲ್ಲಿ ಬದುಕ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸರಿಸುಮಾರು 1200 ನಿಂದ 2600 ಮೀಟರ್ ಎತ್ತರದಲ್ಲಿ ಬದುಕ್ತಕ್ಕಂಥ ಒಂದು ಪ್ರಾಣಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಯಾವ ರೀತಿಯ ಗ್ರಾಸ್ ಲ್ಯಾಂಡ್ ಅನ್ನ ಪ್ರಿಫರ್ ಮಾಡುತ್ತೆ ಅಂದ್ರೆ ಕ್ಲಿಫ್ ಸೈಡ್ ಅಂತ ಕರಿತೇವೆ. ಕ್ಲಿಫ್ ಸೈಡ್ ಅಂದ್ರೆ ಸೊ ಒಂದು ಮೌಂಟೇನ್ ಅಂತ ತೆಗೆದುಕೊಂಡಾಗ ಅತ್ಯಂತ ಕಡಿದಾಗಿರ್ತಕ್ಕಂಥ ಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ಪ್ರಿಫರ್ ಮಾಡ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಯೂಶುವಲಿ ಮಾನ್ಸೂನ್ ಪ್ರದೇಶಗಳಲ್ಲಿ, ಹೆಚ್ಚಾಗಿ ಮಳೆ ಆಗ್ತಕ್ಕಂಥ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಯಾಗಿ ನಾವು ತಹರನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ಹ್ಯಾಬಿಟ್ಯಾಟ್ ಅಲ್ಲಿ ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲುಗಳಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸಾಮಾನ್ಯವಾಗಿ ಈ ಶೋಲಾ ಫಾರೆಸ್ಟ್ ಅಂತ ಕರಿತೇವೆ. ಶೋಲಾ ಅಂದ್ರೇನೆ ನಮ್ಗೆ ಗೊತ್ತು, ಸೊ ಎತ್ತರ ಪ್ರದೇಶಗಳಲ್ಲಿರ್ತಕ್ಕಂಥ ಫಾರೆಸ್ಟ್ ಆಗಿರುತ್ತೆ. ಸೊ ಈ ರೀತಿಯ ಎತ್ತರದ ಕಾಡುಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ಶ್ರಬ್ಸ್ ಅಂತ ಇರುತ್ತೆ, ಅಂದ್ರೆ ಪೊದೆಗಳು ಅಥವಾ ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲು ಇರುತ್ತೆ. ಸೊ ಈ ರೀತಿಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯಲ್ಲಿ ಮೇಲೇನಿರುತ್ತೆ ಅದಕ್ಕೊಂದು ವಿಶೇಷವಾದ ಹೆಸರಿರುತ್ತೆ. ಸೊ ಮೇಲನ್ನ ಏನಂತ ಕರೀತಾರೆ ಅಂದ್ರೆ ಸ್ಯಾಡಲ್ ಬ್ಯಾಕ್ ಅಂತ ಕರೀತಾರೆ. ಸೊ ಸ್ಯಾಡಲ್ ಬ್ಯಾಕ್ ಅಂತ ಹೇಳಿದ್ರೆ ಸೊ ನೀವು ಯಾವಾಗಲೂ ಕೂಡ ಮೇಲ್ ತಹರ್ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಷ್ಟು ಈ ಒಂದು ನೀಲಗಿರಿಗೆ ತಹರ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡಿರ್ತೇನೆ. ಹಾಗಿದ್ರೆ ಸೊ ಈ ಒಂದು ಸ್ಲೈಡ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದೇವೆ. ಇರಾವಿಕುಲಂ ನ್ಯಾಷನಲ್ ಪಾರ್ಕ್ ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಣಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಪ್ರಮುಖವಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ನಮಗೆ ಡೆಫಿನೆಟ್ಲಿ ಗೊತ್ತಾಗಿದೆ. ಸೊ ಈ ಪ್ರಾಣಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಡಮಿಕ್ ಟು ನೀಲಗಿರಿ ಹಿಲ್ಸ್ ಅಂತ ಕರಿತೇವೆ. ಎಂಡಮಿಕ್ ಅಂದ್ರೆ ಸ್ಥಳೀಯ ಪ್ರಭೇದ ಅಂತ ಕರಿತೇವೆ. ಸ್ಥಳೀಯ ಪ್ರಭೇದ ಅದರ ಅರ್ಥ ಏನು ಅಂದ್ರೆ ಈ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಹೊರತುಪಡಿಸಿ ಬೇರೆಲ್ಲೂ ಅದನ್ನ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸಚ್ ಆನಿಮಲ್ಸ್ ಆರ್ ಸ್ಪೀಶೀಸ್ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಎಂಡೆಮಿಕ್ ಸ್ಪೀಶೀಸ್ ಅಂತ ಕರಿತೇವೆ. ಸೊ ಇದು ಆಸ್ ಐ ಟೋಲ್ಡ್ ಯು ಬಿಫೋರ್, ವೆಸ್ಟರ್ನ್ ಘಾಟ್ಸ್ ಆಫ್ ಕೇರಳ ಮತ್ತು ತಮಿಳುನಾಡಿನಲ್ಲಿ ಸೊ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ನೀಲಗಿರಿ ಹಿಲ್ಸ್ ಅನ್ನ ನಾವೇನು ನೋಡ್ತೇವೆ, ಸೊ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ IUCN ಪ್ರಕಾರ ನಮಗೆ ಗೊತ್ತಾಯ್ತು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರುವ ಪ್ರಾಣಿ ಅಂತ ಇದನ್ನ ಕ್ಯಾಟಗರೈಸ್ ಮಾಡಿರ್ತಾರೆ. ಹಾಗಿದ್ರೆ ಇದರ ಪಾಪ್ಯುಲೇಷನ್ ಕಡಿಮೆ ಆಗ್ಲಿಕ್ಕೆ ರೀಸನ್ಸ್ ಏನು ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಫಸ್ಟ್ ರೀಸನ್ ಏನು ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಕರಿತೇವೆ. ಅಂದ್ರೆ ಅದರ ಆವಾಸ ಸ್ಥಾನ ಏನಿರುತ್ತೆ ಸೊ ಅದು ನಷ್ಟವಾಗಿರ್ತಕ್ಕಂಥದ್ದು, ಇದು ಸಾವಾಗ್ಲಿಕ್ಕೆ ಹೆಚ್ಚಿನ ಕಾರಣವಾಗಿರುತ್ತೆ. ಸೊ ಅದಾದ್ಮೇಲೆ ಕಾಂಪಿಟೇಷನ್ ವಿತ್ ಡೊಮೆಸ್ಟಿಕ್ ಲೈಫ್ ಸ್ಟಾಕ್, ಅಂದ್ರೆ ನಾವು ಸಾಕ್ತಕ್ಕಂಥ ಕುರಿ ಅಥವಾ ಮೇಕೆ ಹಸುಗಳೇನಿರ್ತವೆ ಸೊ ಇದರೊಂದಿಗೆ ಸ್ಪರ್ಧೆ ಏರ್ಪಟ್ಟಿರುವ ಕಾರಣದಿಂದ ಸೊ ಈ ಪ್ರಾಣಿಗಳು ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಏನಿರುತ್ತೆ ಸೊ ಈ ಒಂದು ಜಲ ವಿದ್ಯುತ್ ಯೋಜನೆಗಳನ್ನ ಹೆಚ್ಚಾಗಿ ನಾವು ಡೆವಲಪ್ ಮಾಡ್ತಾ ಇರುವ ಕಾರಣದಿಂದ ಸೊ ಈ ಪ್ರಾಣಿಗಳು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಒಂದು ರೀಸನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಮೋನೋಕಲ್ಚರಲ್ ಪ್ಲಾಂಟೇಶನ್ ಅಂತ ಕರಿತೇವೆ. ಮೋನೋಕಲ್ಚರಲ್ ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಅನ್ನ ಮಾತ್ರ ನಾವು ಕೃಷಿಯಲ್ಲಿ ಪದೇ ಪದೇ ಬೆಳೀತಾ ಇರ್ತೇವೆ. ಸೊ ಆಕ್ಚುಲಿ ಈ ಪ್ರಾಣಿಗಳು ಸಮೃದ್ಧಿಯಾಗಿ ಇರಬೇಕಾಗಿದ್ರೆ ಸೊ ಮಲ್ಟಿ ಕ್ಲೋನಲ್ ಕಲ್ಚರ್ ಅನ್ನ ನಾವು ಮಾಡಬೇಕಾಗಿರುತ್ತೆ. ಬಟ್ ನಾವು ಒಂದೇ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರೆ ಸೊ ಈ ಒಂದು ಪ್ರಾಣಿಗಳು ನಶಿಸಿ ಹೋಗ್ಲಿಕ್ಕೆ ಅದು ಕೂಡ ಒಂದು ಕಾರಣವಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲೀಗಲ್ ಹಂಟಿಂಗ್ ಆಗ್ತಕ್ಕಂಥದ್ದು ಫಾರ್ ಮೀಟ್ಸ್ ಅಂಡ್ ಸ್ಕಿನ್, ಅಂದ್ರೆ ಮಾಂಸ ಮತ್ತು ಅದರ ಚರ್ಮಕ್ಕಾಗಿ ಕಾನೂನು ಬಾಹಿರವಾಗಿ ಬೇಟೆಯನ್ನ ಆಡ್ತಕ್ಕಂಥದ್ದು ಕೂಡ ಈ ಒಂದು ಪ್ರಾಣಿ ಕಡಿಮೆ ಆಗ್ಲಿಕ್ಕೆ ಕಾರಣವಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ವೇಸಿವ್ ಪ್ಲಾಂಟ್ಸ್ ಅಂತ ಕರಿತೇವೆ, ಅಂದ್ರೆ ಆಕ್ರಮಣಶೀಲ ಪ್ರಾಣಿ ಸಸ್ಯಗಳು ಅಂತ ಹೇಳ್ತೇವೆ. ಸೊ ಆಕ್ರಮಣಶೀಲ ಸಸ್ಯಗಳು ಅಂದ್ರೆ ಸೊ ಅವು ನಮ್ಮ ದೇಶಕ್ಕೆ ನೇಟಿವ್ ಆಗಿರೋದಿಲ್ಲ. ಸೊ ಬೇರೆ ಕಡೆಯಿಂದ ಬೈ ಚಾನ್ಸ್ ಅವು ನಮ್ಮ ಭಾರತ ದೇಶಕ್ಕೆ ಎಂಟರ್ ಆಗಿರ್ತವೆ. ಸೊ ಈ ರೀತಿಯ ಸಸ್ಯಗಳು ಏನ್ ಮಾಡ್ತವೆ ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ನೇಟಿವ್ ಸಸ್ಯಗಳನ್ನ ಡಿಸ್ಟ್ರಾಯ್ ಮಾಡ್ತವೆ. ಸೊ ಆ ನೇಟಿವ್ ಸಸ್ಯಗಳು ಡಿಸ್ಟ್ರಾಯ್ ಆದಾಗ ಅದರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಪ್ರಾಣಿಗಳು ಸಂಪೂರ್ಣವಾಗಿ ನಶಿಸಿ ಹೋಗೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಕೂಡ ಸೊ ಈ ಒಂದು ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗಿರ್ಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಕಾರಣವಾಗಿರುತ್ತೆ. ಸೊ ಅದಾದ್ಮೇಲೆ
ಈ ಒಂದು ಪ್ರಾಣಿಗಳನ್ನು ನಾವು ಏನಕ್ಕೆ ಪ್ರೊಟೆಕ್ಟ್ ಮಾಡಬೇಕು, ವೈ ಶುಡ್ ವಿ ಪ್ರೊಟೆಕ್ಟ್ ನೀಲಗಿರಿ ತಹರ್ ಅಂತ ನಾವು ನೋಡೋದಾದ್ರೆ, ಸೊ ಸೇಫ್ ಗಾರ್ಡಿಂಗ್ ದ ನೀಲಗಿರಿ ತಹರ್ ಎಂಟೈಲ್ಸ್ ದಿ ಕನ್ಸರ್ವೇಷನ್ ಆಫ್ ಶೋಲಾ ಗ್ರಾಸ್ಲ್ಯಾಂಡ್. ಸೊ ನಾನು ಅವಾಗಲೇ ಹ್ಯಾಬಿಟ್ಯಾಟ್ ಹೇಳುವಾಗ ಶೋಲಾ ಹುಲ್ಲುಗಾವಲಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಅಂತ ಹೇಳಿದೆ. ಸೊ ಈ ಒಂದು ಶೋಲಾ ಗ್ರಾಸ್ಲ್ಯಾಂಡ್ ಪ್ರೊಟೆಕ್ಟ್ ಆಗಬೇಕಾಗಿದ್ರೆ ಸೊ ಈ ಒಂದು ಪ್ರಾಣಿಗಳು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಕಾರಣ ಏನಂದ್ರೆ ಒಂದು ಪಿರಮಿಡ್ ಅಂತ ಬರುತ್ತೆ, ಅಲ್ಲಿ ನಾವು ಬಯೋಜಿಯೋ ಕೆಮಿಕಲ್ ಸೈಕಲ್ ಅಥವಾ ನ್ಯೂಟ್ರಿಯೆಂಟ್ ಸೈಕಲ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನ್ಯೂಟ್ರಿಯೆಂಟ್ ಸೈಕಲ್ ಬ್ಯಾಲೆನ್ಸ್ ಆಗಿರಬೇಕಾಗಿದ್ರೆ ಸೊ ಈ ಒಂದು ಶೋಲಾ ಗ್ರಾಸ್ಲ್ಯಾಂಡ್ ಉಳಿಬೇಕಾಗಿದ್ರೆ ಸೊ ಈ ಒಂದು ನೀಲಗಿರಿ ತಹರನ್ನ ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿರುತ್ತೆ. ಸೊ ಅದಾದ್ಮೇಲೆ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ವಾಟರ್ ಕ್ಯಾಚ್ಮೆಂಟ್, ಅಂದ್ರೆ ನೀರನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ಈ ಒಂದು ಶೋಲಾ ಗ್ರಾಸ್ಲ್ಯಾಂಡ್ ಒಂದು ಸ್ಪೆಷಲ್ ಫೀಚರ್ಸ್ ಇರುತ್ತೆ, ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಇರುತ್ತೆ. ಸೊ ಅದರ ವಿಶೇಷವಾದ ಗುಣ ಏನು ಅಂದ್ರೆ ಸೊ ಇದು ಸ್ಪಾಂಜ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಒಂದು ಸ್ಪಾಂಜ್ ಏನಿರುತ್ತೆ ಸೊ ಅದರ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಸ್ಲ್ಯಾಂಡ್ ಅನ್ನ ನಾವು ಶೋಲಾ ಗ್ರಾಸ್ಲ್ಯಾಂಡ್ ಅಂತ ಕರಿತೇವೆ. ಯಾವಾಗ ಮಳೆ ಆಗುತ್ತೆ ಅಥವಾ ಯಾವಾಗ ಮಾನ್ಸೂನ್ ಆಗುತ್ತೆ ಸೊ ಈ ಒಂದು ಶೋಲಾ ಗ್ರಾಸ್ಲ್ಯಾಂಡ್ ಏನು ಮಾಡುತ್ತೆ ಅಂದರೆ ನೀರನ್ನು ಹೋಲ್ಡ್ ಮಾಡ್ಕೊಂಡಿರುತ್ತೆ. ಸೊ ಈ ಹೋಲ್ಡ್ ಮಾಡಿರ್ತಕ್ಕಂಥ ನೀರೇನಿರುತ್ತೆ ಗ್ರ್ಯಾಜುಯಲಿ ರಿಲೀಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಹೇಗೆ ಡ್ರಿಪ್ ಇರಿಗೇಷನ್ ಅನ್ನು ನಾವು ಮಾಡ್ತೇವೆ, ಸೊ ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ, ಅವಶ್ಯಕತೆ ಇದ್ದಷ್ಟು ಮಾತ್ರ ನೀರನ್ನು ನಾವು ಹೇಗೆ ರಿಲೀಸ್ ಮಾಡ್ತೇವೆ, ಸೊ ಅದೇ ರೀತಿ ಈ ಒಂದು ಶೋಲಾ ಗ್ರಾಸ್ಲ್ಯಾಂಡ್ ಏನಿರುತ್ತೆ ಸೊ ಅದು ವಾಟರ್ ಕ್ಯಾಚ್ಮೆಂಟ್ ಆಗಿ ಬಿಹೇವ್ ಮಾಡುತ್ತೆ. ಬರೀ ನೀರನ್ನು ಹಿಡಿದಿಟ್ಕೊಳ್ಳೋದು ಮಾತ್ರ ಅಲ್ಲ, ಸೊ ಅದು ಒಕೇಶನಲಿ ಸಣ್ಣ ಸಣ್ಣ ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ಅದನ್ನ ರಿಲೀಸ್ ಮಾಡುತ್ತೆ. ಸೊ ಈ ಒಂದು ರಿಲೀಸ್ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ ಸೊ ಇದು ನಮ್ಮ ಭಾರತ ದೇಶದ ನದಿಗಳು ಅಂದ್ರೆ ಅಡ್ಜಸೆಂಟ್ ಡಿಸ್ಟ್ರಿಕ್ಟ್ಸ್ನಲ್ಲಿ ತಮಿಳುನಾಡು ಮತ್ತು ಕೇರಳದಲ್ಲಿರ್ತಕ್ಕಂಥ ನದಿಗಳೇನಿರ್ತವೆ ಸೊ ಅಥವಾ ಸದರ್ನ್ ಪಾರ್ಟ್ ಆಫ್ ದಿ ರಿವರ್ಸ್ ಏನಿರ್ತವೆ ಸೊ ಆ ಒಂದು ರಿವರ್ಗಳಿಗೆ ತುಂಬ ಕ್ರೂಷಿಯಲ್ ಆಗಿರ್ತಕ್ಕಂಥ ಅರಣ್ಯಗಳನ್ನು ನಾವು ಸೇವ್ ಮಾಡಬೇಕಾಗಿರುತ್ತೆ. ಬಿಕಾಸ್ ದ ಏರಿಯಾಸ್ ದಟ್ ಸಪ್ಲೈ ರಿವರ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಮೀಟಿಂಗ್ ದಿ ವಾಟರ್ ಡಿಮ್ಯಾಂಡ್ಸ್ ಆಫ್ ದಿ ಕಮ್ಯುನಿಟೀಸ್ ಇನ್ ಅಡ್ಜಸೆಂಟ್ ಡಿಸ್ಟ್ರಿಕ್ಟ್ಸ್ ಆಫ್ ತಮಿಳುನಾಡು ಆ್ಯಂಡ್ ಕೇರಳ. ತಮಿಳುನಾಡು ಮತ್ತು ಕೇರಳದ ಅಡ್ಜಸೆಂಟ್ ಡಿಸ್ಟ್ರಿಕ್ಟ್ಸ್ ಏನಿರ್ತವೆ ಆ ಒಂದು ಡಿಸ್ಟ್ರಿಕ್ಟ್ಸ್ಗಳ ಬಳಿ ಇರ್ತಕ್ಕಂಥ ನದಿ ನೀರೇನಿರುತ್ತೆ ಸೊ ಅದಕ್ಕೆ ಮೂಲವಾಗಿ ನಾವು ಈ ಒಂದು ವಾಟರ್ ಕ್ಯಾಚ್ಮೆಂಟ್ ಏರಿಯಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವಾಟರ್ ಕ್ಯಾಚ್ಮೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಸೊ ಇದು ಶೋಲಾ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಶೋಲಾ ಫಾರೆಸ್ಟ್ ಉಳಿತಕ್ಕಂಥದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಸೊ ನೀಲಗಿರಿ ತಹರ್ ಮೇಲೆ ಡಿಪೆಂಡ್ ಆಗಿರುವ ಕಾರಣದಿಂದ ಸೊ ಈ ಒಂದು ಪ್ರಾಣಿಯನ್ನ ಸಂರಕ್ಷಿಸುವುದು ವಾಟರ್ ಅನ್ನ ಕನ್ಸರ್ವ್ ಮಾಡಷ್ಟೇ ಇಂಪಾರ್ಟೆಂಟ್ ಆಗಿ ಈ ಒಂದು ಪ್ರಾಣಿಯನ್ನ ನಾವು ಕನ್ಸರ್ವ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ನೀಲಗಿರಿ ತಹರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ಗೆ ಬರೋಣ. ಸೊ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ ಸೊ ಈ ಒಂದು ಪ್ರಾಣಿಗೆ ಸಂಬಂಧಪಟ್ಟಂತೆ ನಾವು ಸಿಂಕ್ರೊನೈಸ್ಡ್ ಸರ್ವೆಯನ್ನ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸಿಂಕ್ರೊನೈಸ್ ಸರ್ವೆಯನ್ನ ಏನಕ್ಕೆ ಮಾಡ್ತಾ ಇದ್ದೇವೆ ಅಂದ್ರೆ ಸೊ ಈ ಒಂದು ಪ್ರಾಣಿಯನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಮಗೆ ಡೇಟಾ ಅವಶ್ಯಕತೆ ಇರುತ್ತೆ. ಸೊ ಈ ಒಂದು ದತ್ತಾಂಶಕ್ಕಾಗಿ ಈ ಒಂದು ಗಣತಿಯನ್ನ ಮಾಡ್ತಾ ಇದ್ದೇವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಯಾಕೆ ನಾವು ಇದನ್ನ ಪ್ರೊಟೆಕ್ಟ್ ಮಾಡಬೇಕಂದ್ರೆ ಶೋಲಾ ಫಾರೆಸ್ಟ್ ಅನ್ನ ಉಳಿಸಲಿಕ್ಕೆ ನಾವು ಇದನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಶೋಲಾ ಫಾರೆಸ್ಟ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಈ ಒಂದು ಶೋಲಾ ಗ್ರಾಸ್ಲ್ಯಾಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರಾಪಿಕಲ್ ಮಾಂಟೆನೆ ಫಾರೆಸ್ಟ್ ಅಂತ ಕರೀತೇವೆ. ಟ್ರಾಪಿಕಲ್ ಅಂದ್ರೆ ನಮಗೆ ಗೊತ್ತು ಉಷ್ಣವಲಯ, ಹೆಚ್ಚಿನ ಸೂರ್ಯನ ಬೆಳಕು ಬೀಳ್ತಕ್ಕಂಥ ಒಂದು ವಲಯವಾಗಿರುತ್ತೆ. ಮೌಂಟೆನೋ ಅಂದ್ರೆ ಸೊ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಒಂದು ಫಾರೆಸ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಶೋಲಾ ಗ್ರಾಸ್ಲ್ಯಾಂಡ್ ಅಂತ ಕರಿತೇವೆ. ಸೊ ಇದು ಹೈ ಆಲ್ಟಿಟ್ಯೂಡ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್, ಪ್ರಮುಖವಾಗಿ ಇದು ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಅರಣ್ಯವಾಗಿರುತ್ತೆ. ಸೊ ಆವರೇಜ್ ಎಲಿವೇಶನ್ ಹೇಳೋದಾದ್ರೆ 1500 ಮೀಟರ್ಸ್ ನ ಬಳಿ ಕಂಡು ಬರ್ತಕ್ಕಂಥ ಒಂದು ಅರಣ್ಯವನ್ನು ನಾವು ಶೋಲಾ ಫಾರೆಸ್ಟ್ ಅಂತ ಕರಿತೇವೆ. ಸೊ ದೇ ಹ್ಯಾವ್ ಹೈ ವಾಟರ್ ರಿಟೆನ್ಷನ್ ಕೆಪಾಸಿಟಿ. ಸೊ ನಾನು ಮುಂಚೆನೆ ಹೇಳ್ದಾಗೆ ಸೊ ಹೆಚ್ಚಿನ ನೀರನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅದ್ರ ಜೊತೆಗೆ ದೇ ಆಕ್ಟ್ ಆಸ್ ಅ ಸ್ಪಾಂಜಸ್. ಸೊ ಸ್ಪಾಂಜ್ಗಳ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಫಾರೆಸ್ಟ್ ಇದಾಗಿರುತ್ತೆ. ಸೊ ರಿಲೀಸ್ ವಾಟರ್ ಗ್ರ್ಯಾಜುಯಲಿ ಅಂದ್ರೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ರಿಲೀಸ್ ಮಾಡುತ್ತೆ. ಸೊ ಬಿಕಮಿಂಗ್ ಆನ್ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ರಿವರ್ಸ್ ಆಫ್ ಸೌತ್ ಇಂಡಿಯಾ. ಸೊ ಸೌತ್ ಇಂಡಿಯಾದಲ್ಲಿ ನದಿಗಳಿಗೆ ಒಂದು ಇಂಪಾರ್ಟೆಂಟ್ ಸೋರ್ಸ್ ಅಥವಾ ಮೂಲವಾಗಿ ಸೊ ಈ ಒಂದು ಶೋಲಾ ಫಾರೆಸ್ಟ್ಗಳು ನಮಗೆ ಸಹಾಯ ಮಾಡುತ್ತೆ. ಸೊ ಈ ಒಂದು ಶೋಲಾ ಫಾರೆಸ್ಟ್ ಅನ್ನ ಉಳಿಸಬೇಕಾಗಿದ್ದರೆ ಸೊ ನಾವು ನೀಲಗಿರಿ ತಹರನ್ನ ಉಳಿಸಬೇಕಾಗಿರುತ್ತೆ. ಸೊ ದಿಸ್ ಇಸ್ ಹೌ ಇನ್ ನೇಚರ್ ಎವ್ರಿಥಿಂಗ್ ಈಸ್ ಇಂಟರ್ ರಿಲೇಟೆಡ್. ಸೊ ನಾವು ಒಂದು ನಶಿಸಿ ಹೋದ್ರೆ ಅದೊಂದೇ ತಾನೇ ಅಂತ ನಾವು ಏನಾದರೂ ನೆಗ್ಲೆಕ್ಟ್ ಮಾಡಿದಾಗ ಸೊ ಅದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಸಾಕಷ್ಟು ಇಕೋಸಿಸ್ಟಮ್ ಅನ್ನ ನಾವು ಕಳೆದುಕೊಳ್ಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ರೀತಿಯ ಪ್ರಾಣಿಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ
ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ ಇದನ್ನ ನಾವು ಫಸ್ಟ್ ಎವರ್ ಸಿಂಕ್ರೊನೈಸ್ಡ್ ಸೆನ್ಸಸ್ ಅಂತ ಕರೀತೇವೆ. ಸೊ ಈ ರೀತಿಯ ಗಣತಿಯನ್ನ ಮೊಟ್ಟ ಮೊದಲ ಬಾರಿಗೆ ಇದೇ ಪ್ರಪ್ರಥಮ ಬಾರಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಗಣತಿ ಆಗಿರುತ್ತೆ. ಸೊ ಈ ಒಂದು ಗಣತಿಯಲ್ಲಿ ಅವರು ಬಳಕೆ ಮಾಡ್ತಾ ಇರ್ತಕ್ಕಂಥ ಒಟ್ಟು ವ್ಯಕ್ತಿಗಳ ಸಂಖ್ಯೆ ಎಷ್ಟಾಗಿರುತ್ತೆ ಅಂದ್ರೆ 700 ಪೀಪಲ್. ಬಿಕಾಸ್ ಐ ಟೋಲ್ಡ್ ಯು ಒಂದೇ ಸಮಯದಲ್ಲಿ ಈ ಗಣತಿಯನ್ನ ನಾವು ಮುಗಿಸ್ಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ 700 ಜನರು ಭಾಗವಹಿಸ್ತಕ್ಕಂಥ ಒಂದು ಸೆನ್ಸಸ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಸೆನ್ಸಸ್ ಅನ್ನ ಯಾರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ತಮಿಳುನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸೆನ್ಸಸ್ ಆಗಿರುತ್ತೆ. ಸೊ ಅವರೊಬ್ಬರೇ ಇದನ್ನ ಕಂಡಕ್ಟ್ ಮಾಡ್ತಾ ಇಲ್ಲ, ಸೊ ಅವರಿಗೆ ಕೆಲವರು ಅಸೋಸಿಯೇಟ್ ಕೂಡ ಆಗಿರ್ತಾರೆ. ಹಾಗಿದ್ರೆ ಸೊ ಯಾರ್ಯಾರು ಈ ಸೆನ್ಸಸ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ WWF ಇಂಡಿಯಾ. ಸೊ WWF ಇಂಡಿಯಾ ವತಿಯಿಂದ, ಸೊ ಅದಾದ್ಮೇಲೆ WII ಇದನ್ನ ನಾವು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಕರಿತೇವೆ. ಸೊ AIWC ಇದನ್ನ ನಾವು ಅಡ್ವಾನ್ಸ್ಡ್ ಇನ್ಸ್ಟಿಟ್ಯೂಟ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ ಕರಿತೇವೆ. ಸೊ ಇವರು ಸೈಂಟಿಫಿಕ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇಷ್ಟು ಜನರು ಒಟ್ಟಿಗೆ ಸೇರಿ ಮಾಡ್ತಾ ಇರ್ತಕ್ಕಂಥ ಒಂದು ಸೆನ್ಸಸ್ ಅನ್ನ ನಾವು ಸಿಂಕ್ರೋನಸ್ ಸರ್ವೆ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಒಂದು ಸಿಂಕ್ರೋನಸ್ ಸರ್ವೆಯಲ್ಲಿ ಎಷ್ಟು ಏರಿಯಾವನ್ನ ಅವರು ಕವರ್ ಮಾಡ್ತಾ ಇದ್ದಾರೆ ಅಂದ್ರೆ 13 ಫಾರೆಸ್ಟ್ ಡಿವಿಷನ್ಸ್ ಅಂದ್ರೆ 13 ಅರಣ್ಯ ವಲಯಗಳನ್ನ ಅವರು ಕವರ್ ಮಾಡ್ತಾ ಇದ್ದಾರೆ. 100 ಬೀಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ 140 ಬ್ಲಾಕ್ಸ್ ಅನ್ನ ಸೊ ಈ ಒಂದು ಸೆನ್ಸಸ್ ನಲ್ಲಿ ಕವರ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನೀಲಗಿರಿ ತಹರ್ ಅಂತಕ್ಕಂಥದ್ದು ಎಂಡೇಂಜರ್ಡ್ ಅಂತ ನಮಗೆ ಗೊತ್ತಾಯಿತು, ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಅಂತ ಗೊತ್ತಾಯಿತು. ಸೊ ಈ ಒಂದು ಪ್ರಾಣಿಯನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ತಮಿಳುನಾಡು ಸರ್ಕಾರ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿರುತ್ತೆ. ಸೊ ಆ ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಜೆಕ್ಟ್ ನೀಲಗಿರಿ ತಹರ್ ಅಂತ ಕರಿತೇವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ತಮಿಳುನಾಡು ಸರ್ಕಾರದ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಸಾಕಷ್ಟು ಪ್ರೋಗ್ರೆಸ್ ಅಥವಾ ಪ್ರಗತಿಯನ್ನ ನೋಡಿರಬಹುದಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಐಡೆಂಟಿಫಿಕೇಶನ್ ಆಫ್ ಮೇಜರ್ ಪ್ಲಾಂಟ್ ಸ್ಪೀಶೀಸ್ ಅಂಡ್ ಗ್ರಾಸ್ ವೆರೈಟೀಸ್. ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ನಾನು ಮುಂಚೆನೆ ಹೇಳಿದೆ ಮೋನೋಕಲ್ಚರ್ ಹೆಚ್ಚಾಗಿರುವ ಕಾರಣದಿಂದ ಸೊ ಆ ಪ್ರಾಣಿಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಸಿಗದೇ ಇರುವ ಕಾರಣದಿಂದ ಈ ಪ್ರಾಣಿಗಳು ನಶಿಸಿ ಹೋಗ್ತಾ ಇದ್ದಾವೆ. ಸೊ ಆ ಒಂದು ಕಾರಣದಿಂದ ಈ ಪ್ರಾಣಿಗಳು ತಿಂತಕ್ಕಂಥ ಒಂದು ಆಹಾರ ಏನಿರುತ್ತೆ ಆ ಒಂದು ಪ್ಲಾಂಟೇಶನ್ ಅನ್ನ ಈ ಪ್ರಾಜೆಕ್ಟ್ ನೀಲಗಿರಿ ತಹರ್ನ ಮುಖಾಂತರ ಮಾಡುತ್ತಿರುವ ಕಾರಣದಿಂದ ಈ ಒಂದು ಪ್ರಾಣಿಗಳ ಸಂಖ್ಯೆಯಲ್ಲಿ ಮತ್ತೊಮ್ಮೆ ಗಮನಾರ್ಹವಾಗಿ ಏರಿಕೆ ಆಗ್ತಾ ಇರ್ತಕ್ಕಂಥದ್ದನ್ನ ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ಮೇಲೆ ನಾವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಇನ್ನೂ ಒಂದು ಕೆಲಸ ಮಾಡ್ತಾ ಇದ್ದಾರೆ, ರೀ ಇಂಟ್ರೊಡಕ್ಷನ್ ಆಫ್ ನೀಲಗಿರಿ ತಹರ್ ಇಂಟು ಏರಿಯಾಸ್ ವಿಚ್ ಹ್ಯಾವ್ ಸೀನ್ ದಿ ಏರಿಯಾಸ್ ವಿಚ್ ಆರ್ ಲೋಕಲಿ ಎಕ್ಸ್ಟಿಂಕ್ಟ್. ಅಂದ್ರೆ ಸ್ಥಳೀಯವಾಗಿ ಸಂಪೂರ್ಣವಾಗಿ ನಶಿಸಿ ಹೋಗಿರ್ತಕ್ಕಂಥ ಪ್ರದೇಶಗಳೇನಿರ್ತವೆ ಆ ಪ್ರದೇಶಗಳಿಗೆ ಮತ್ತೊಮ್ಮೆ ನೀಲಗಿರಿ ತಹರನ್ನ ಇಂಟ್ರಡ್ಯೂಸ್ ಮಾಡುವ ಮುಖಾಂತರ ಸೊ ಎಲ್ಲೆಲ್ಲಿ ನಶಿಸಿ ಹೋಗಿದ್ದಾವೆ ಅಲ್ಲಿ ಮತ್ತೊಮ್ಮೆ ನೀಲಗಿರಿ ತಹರನ್ನ ರಿವೈವ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಒಂದು ಮೌಂಟೇನ್ ಇರುತ್ತೆ, ಆ ಮೌಂಟೇನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಗ್ಲೆನ್ ಮಾರ್ಗನ್ ಮೌಂಟೇನ್ ಅಂತ ಕರಿತೇವೆ. ಸೊ ಇದೆಲ್ಲಿ ಬರುತ್ತೆ ಅಂದ್ರೆ ನೀಲಗಿರೀಸ್ ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೌಂಟೇನ್ ಆಗಿರುತ್ತೆ. ಸೊ ಈ ಪ್ರದೇಶದಲ್ಲಿ ಅದು ಸ್ಥಳೀಯವಾಗಿ ನಶಿಸಿ ಹೋಗಿರುತ್ತೆ. ಸೊ ಅದನ್ನ ಮತ್ತೊಮ್ಮೆ ರೀಇಂಟ್ರಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನ ಈ ಪ್ರಾಜೆಕ್ಟ್ ನೀಲಗಿರಿ ತಹರ್ ಅಡಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ನೀಲಗಿರಿ ತಹರ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ಎಂಡೇಂಜರ್ಡ್ ಅಂಗುಲೇಟ್ ಅಂತ ಕರಿತೇವೆ. ಅಂಗುಲೇಟ್ ಅಂದ್ರೆ ಕಾಲಲ್ಲಿ ಗೊರಸಿರ್ತಕ್ಕಂಥ ಪ್ರಾಣಿ. ನೀವು ಕುರಿಯ ಕಾಲನ್ನ ನೋಡಿದ್ರೆ ಸೊ ಅದರ ಪಾದದಲ್ಲಿ ಒಂದು ಕ್ಲೀವೇಜ್ ಇರುತ್ತೆ. ಸೊ ಈ ತರ ಒಂದು ಕ್ಲೀವೇಜ್ ಇರುತ್ತೆ. ಸೊ ಆ ರೀತಿಯ ಕ್ಲೀವೇಜ್ ಅನ್ನ ಹೊಂದಿರತಕ್ಕಂಥ ಪ್ರಾಣಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂಗುಲೇಟ್ ಅಂತ ಕರಿತೇವೆ. ಸೊ ಅಷ್ಟು ಎತ್ತರದ ಪ್ರದೇಶದಲ್ಲಿ ಬದುಕ್ತಕ್ಕಂಥ ಏಕೈಕ ಅಂಗುಲೇಟ್ ಯಾವುದು ಅಂದ್ರೆ ನೀಲಗಿರಿ ತಹರ್ ಮಾತ್ರ ಅಷ್ಟು ಎತ್ತರದ ಪ್ರದೇಶದಲ್ಲಿ ಬದುಕುತ್ತೆ. ಇನ್ಯಾವುದೇ ಅಂಗುಲೇಟ್ಗಳು ಅಷ್ಟು ಎತ್ತರದ ಪ್ರದೇಶದಲ್ಲಿ ಬದುಕದೇ ಇರತಕ್ಕಂಥ ಪ್ರಾಣಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ವೆಸ್ಟರ್ನ್ ಮತ್ತು ಈಸ್ಟರ್ನ್ ಘಾಟ್ಸ್ ಎರಡು ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದರ ಟ್ಯಾಕ್ಸೋನಮಿ ಅಥವಾ ಜೀವ ವರ್ಗೀಕರಣವನ್ನು ನೋಡಿದಾಗ ಇಟ್ ಇಸ್ ದಿ ಓನ್ಲಿ ಸ್ಪೀಶೀಸ್ ಇನ್ ದಿ ಜೀನಸ್ ನೀಲ್ಗಿರಿ ಟ್ರಾಗಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ನೀಲ್ಗಿರಿ ಟ್ರಾಗಸ್ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಕುಲಕ್ಕೆ ಸೇರಿರ್ತಕ್ಕಂಥ ಏಕೈಕ ಪ್ರಾಣಿಯಾಗಿ ನಾವು ನೀಲಗಿರಿ ತಹರನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ದಿ ಶೀಪ್ ಆಫ್ ದಿ ಜೀನಸ್ ಓವಿಸ್. ಅಂದ್ರೆ ಓವಿಸ್ ಕುಲಕ್ಕೆ ಸೇರಿರ್ತಕ್ಕಂಥ ಕುರಿ ಏನಿರುತ್ತೆ ಸೊ ಅದಕ್ಕೆ ಅತ್ಯಂತ ಹತ್ತಿರದ ಸಂಬಂಧಿಯಾಗಿ ನಾವು ಈ ಒಂದು ಪ್ರಾಣಿಯನ್ನ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ನೀಲಗಿರಿ ತಹರ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕೆಳಗಿನ ಯಾವ ಹೇಳಿಕೆಗಳು H
HDPE ಅನ್ನು ಉತ್ತಮವಾಗಿ ವಿವರಿಸುತ್ತವೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ HDPE? ಸೊ HDPE ಅಂತಕ್ಕಂಥದ್ದು ಒಂದು ಪ್ಲಾಸ್ಟಿಕ್ ಗ್ರೇಡ್ ಆಗಿರುತ್ತೆ. ಸೊ ಅದರ ವಿಸ್ತೃತ ರೂಪ ಯಾವುದು, ಅದನ್ನ ಎಲ್ಲಿ ಬಳಕೆ ಮಾಡ್ತಾರೆ, ಅದು ನಾನು ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಅದು ನಿಮ್ಮ ಸರಿ ಉತ್ತರವಾಗಿರುತ್ತೆ. ಸೊ HDPE ಅಂತಕ್ಕಂಥದ್ದು ಹೆಚ್ಚಿನ ಸಾಂದ್ರತೆಯನ್ನ ಹೊಂದಿರತಕ್ಕಂಥ ಒಂದು ಪಾಲಿಮರ್ ಆಗಿರುತ್ತೆ. ಸೊ ಇದನ್ನು ಸಾಮಾನ್ಯವಾಗಿ ನಾವು ನೀರಿನ ಪೈಪುಗಳಲ್ಲಿ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಬಳಸ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಆಗಿರುತ್ತೆ. ಸೊ HDPE ಅನ್ನ ನಾವು ಹೈ ಡೆನ್ಸಿಟಿ ಪಾಲಿಮರ್ ಅಂತ ಕರಿತೇವೆ. ಸೊ ಇದನ್ನ ಸಾಮಾನ್ಯವಾಗಿ ನಾವು ವಾಟರ್ ಪೈಪ್ಸ್ ಮತ್ತೆ ಪ್ಲಾಸ್ಟಿಕ್ ಬಾಟಲ್ಸ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಆಗಿರುತ್ತೆ. ಹಾಗಿದ್ರೆ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನು? ಸೊ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನಂದ್ರೆ, ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಒಂದು ಯುನೈಟೆಡ್ ನೇಷನ್ಸ್ ಮೀಟ್ ನಡೀತಾ ಇದೆ. ಸೊ ವಿಶ್ವಸಂಸ್ಥೆಯ ಒಂದು ಸಭೆ ನಡೆಯುತ್ತೆ. ಸೊ ಈ ಒಂದು ಸಭೆಯನ್ನ ನಡೆಸುವುದಕ್ಕಿಂತ ಮುಂಚೆ, ಯಾಕಂದ್ರೆ ಯಾವುದಾದ್ರೂ ಒಂದು ಸಭೆಯನ್ನ ಸೇರಿದಾಗ ಆಯಾ ರಾಷ್ಟ್ರಗಳ ಸಾಧನೆಗಳನ್ನ ಅಲ್ಲಿ ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಸೊ ಭಾರತ ರಾಷ್ಟ್ರ ಕೂಡ ಈ ಒಂದು UN ಮೀಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡಲಿಕ್ಕೆ ನಮ್ಮ ರಾಷ್ಟ್ರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳನ್ನ ಅಲ್ಲಿ ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಮೀಟ್ ಅನ್ನ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ. ಸೊ ಆ ಒಂದು ನಿರ್ಧಾರಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಇಂಡಿಯಾ ಚೂಸಸ್ ಟು ರೆಗ್ಯುಲೇಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಭಾರತ ರಾಷ್ಟ್ರ ಈ ಏಕ ಬಳಕೆಯ ಪ್ಲಾಸ್ಟಿಕ್ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಭಾರತ ಸರ್ಕಾರ ಈಗ ಕ್ರಮಗಳನ್ನ ಕೈಗೊಳ್ತಾ ಇದೆ. ಸೊ ಇದರ ಬಗ್ಗೆ ನಾವು ಈ ಆರ್ಟಿಕಲ್ ಅಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತಕ್ಕಂಥದ್ದು ನಮ್ಮ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಏರಿಯಾ ಆಗಿರುತ್ತೆ. ಸೊ GS ಆಗಿರ್ಬೋದು, ಮೇನ್ಸ್ ಆನ್ಸರ್ ರೈಟಿಂಗ್ ಆಗಿರ್ಬೋದು, ಈವನ್ essay ರೈಟಿಂಗ್ ಆಗಿರ್ಬೋದು. ಸೊ ಅದರಲ್ಲಿ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇಂಡಿಯಾ ಹ್ಯಾಸ್ ಟೇಕನ್ ಅ ಸ್ಟ್ಯಾನ್ಸ್ ಟು ರೆಗ್ಯುಲೇಟ್ ರಾದರ್ ದೆನ್ ಕಂಪ್ಲೀಟ್ಲಿ ಬ್ಯಾನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಅಂದ್ರೆ ಈ ಒಂದು ಏಕ ಬಳಕೆಯ ಪ್ಲಾಸ್ಟಿಕ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಿಷೇಧ ಮಾಡುವುದರ ಬದಲಾಗಿ ನಿಯಂತ್ರಿಸುವ ನಿಲುವನ್ನ ನಮ್ಮ ಭಾರತ ರಾಷ್ಟ್ರ ತೆಗೆದುಕೊಂಡಿರುತ್ತೆ. ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾ ಇಲ್ಲ. ಸೊ ಅದನ್ನ ಹೇಗೆ ನಾವು ನಿಯಂತ್ರಣ ಮಾಡಬೇಕಂತಕ್ಕಂಥ ಕೆಲವೊಂದು ಎಕ್ಸಸೈಸ್ ಗಳನ್ನ ಅಥವಾ ಕೆಲವೊಂದು ಕ್ರಮಗಳನ್ನ ಭಾರತ ರಾಷ್ಟ್ರ ತೆಗೆದುಕೊಳ್ತಾ ಇದೆ. ಸೊ ದಿಸ್ ಡಿಸಿಷನ್ ಅಲೈನ್ಸ್ ವಿತ್ ದಿ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2021. ಅಂದ್ರೆ ಈಗ ಭಾರತ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನಿರುತ್ತೆ, ಸೊ ಈ ಒಂದು ನಿರ್ಧಾರ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ತಿದ್ದುಪಡಿ ನಿಯಮಗಳು 2021ಕ್ಕೆ ಹೊಂದಿಕೆ ಆಗ್ತಾ ಇರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ತಿದ್ದುಪಡಿಯಲ್ಲಿ ನಾವು ಮಾಡಿರ್ತಕ್ಕಂಥ ಬದಲಾವಣೆ ಏನು ಅಂದ್ರೆ, ಬ್ಯಾಂಡ್ 19 ಕ್ಯಾಟಗರೀಸ್ ಆಫ್ ದಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಅಂದ್ರೆ ಏಕ ಬಳಕೆಯ ಪ್ಲಾಸ್ಟಿಕ್ ಏನಿರುತ್ತೆ, ಸೊ ಅದರಲ್ಲಿ 19 ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಪ್ಲಾಸ್ಟಿಕ್ಸ್ ಗಳನ್ನ ನಿಷೇಧ ಮಾಡಲಾಗಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಸೊ ಇದರಲ್ಲಿ ಏನೋ but did not include items like plastic bottles under 200 ml and multi-layered packaging. ಅಂದ್ರೆ ಸೊ ಬ್ಯಾನ್ ಮಾಡಿದಾಗ 19 ಐಟಮ್ಸ್ ಅನ್ನ ಇವರು ಕನ್ಸಿಡರ್ ಮಾಡಿರ್ತಾರೆ. ಸೊ ಯಾವ ಪ್ಲಾಸ್ಟಿಕ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡಲಾಗಿಲ್ಲ ಅಂದ್ರೆ, ಸೊ ಪ್ಲಾಸ್ಟಿಕ್ ಬಾಟಲ್ಸ್ ಅಂಡರ್ 200 ml. ಸೊ 200 ml ಗಿಂತ ಕಡಿಮೆ ಇರ್ತಕ್ಕಂಥ ಪ್ಲಾಸ್ಟಿಕ್ ಬಾಟಲ್ಸ್ ಗಳಾಗಿರ್ಬೋದು. ಅದಾದ್ಮೇಲೆ ಮಲ್ಟಿ ಲೇಯರ್ಡ್ ಪ್ಯಾಕೇಜಿಂಗ್ ಏನಿರುತ್ತೆ, ಸೊ ಇದನ್ನ ಹೊರತುಪಡಿಸಿ ಏಕ ಬಳಕೆಯ ಪ್ಲಾಸ್ಟಿಕ್ ಆಗಿರ್ತಕ್ಕಂಥ ಎಲ್ಲಾ ಪ್ಲಾಸ್ಟಿಕ್ಗಳು ಅಂದ್ರೆ 19 ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನ ರದ್ದು ಮಾಡ್ತಕ್ಕಂಥ ಒಂದು ತಿದ್ದುಪಡಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ತಿದ್ದುಪಡಿ ನಿಯಮಗಳು 2021 ಅಂತ ಕರಿತೇವೆ. ಸೊ ಈ ಒಂದು ತಿದ್ದುಪಡಿ ಅಥವಾ ದ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ರಿಪೋರ್ಟ್ ನ ಪ್ರಕಾರ ದ ಕರೆಂಟ್ ಬ್ಯಾನ್ ಅಡ್ರೆಸಸ್, ಅಂದ್ರೆ ನಾವು ಈಗ ಏನು ನಿಷೇಧ ಮಾಡಿದ್ದೇವೆ ಸೊ ಅದು ಎಷ್ಟು ಮಾತ್ರ ಕಾರ್ಯರೂಪಕ್ಕೆ ಬಂದಿದೆ ಅಂತ ನಾವು ಹೇಳೋದಾದ್ರೆ, ಇಟ್ ಅಡ್ರೆಸಸ್ ಓನ್ಲಿ ಅಬೌಟ್ 11% ಆಫ್ ದಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಅಂದ್ರೆ ಟೋಟಲ್ ಪ್ಲಾಸ್ಟಿಕ್ ಏನಿದೆ, ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವು 100% ಅಂತ ತೆಗೆದುಕೊಂಡಾಗ 2021ನೇ ತಿದ್ದುಪಡಿ ಏನಿರುತ್ತೆ ಅದು ಕೇವಲ 11% ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಮಾತ್ರ ಮಾನಿಟರ್ ಮಾಡ್ತಾ ಇದೆ. ಸೊ ಇನ್ನೂ ಸಾಕಷ್ಟು ಪ್ರಮಾಣದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ನಾವು ಇನ್ನೂ ಕೂಡ ಟಚ್ ಮಾಡಿಲ್ಲ. ಸೊ ಅದರಿಂದ ಇಟ್ ಇಸ್ ನಾಟ್ ಅ ಸಿಗ್ನಿಫಿಕೆಂಟ್ ಚೇಂಜ್ ಬಿಕಾಸ್ ಜಸ್ಟ್ 11% ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಅಸ್ ಇನ್ ಎನಿ ವೇ. ಸೊ ಅದರಿಂದ ಬರೀ ಇಷ್ಟು ಪರ್ಸೆಂಟೇಜ್ ಅನ್ನ ಮಾತ್ರ ನಾವು ಇವಾಗ ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ ಇಲ್ಲೂ ಕೂಡ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಎನ್ಫೋರ್ಸ್ಮೆಂಟ್ ಇಸ್ ನಾಟ್ ಯೂನಿಫಾರ್ಮ್. ಸೊ ಇದರ ಒಂದು ಕಾರ್ಯರೂಪಕ್ಕೆ ಅಥವಾ ಅನುಷ್ಠಾನ ತರ್ತಾ ಇರ್ತಕ್ಕಂಥದ್ದು ಎಲ್ಲಾ ರಾಜ್ಯಗಳಲ್ಲೂ ಏಕರೂಪವಾಗಿ ಇಲ್ಲದೆ ಇರತಕ್ಕಂಥ ಒಂದು ಇಂಪ್ಲಿಮೆಂಟೇಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್? ಏಕ ಬಳಕೆಯ ಪ್ಲಾಸ್ಟಿಕ್ ಅಂದ್ರೆ ಏನು?
ಏಕ ಬಳಕೆಯ ಪ್ಲಾಸ್ಟಿಕ್ ಅಂದರೆ ದೇ ಆರ್ ಡಿಸೈನ್ ಟು ಬಿ ಯೂಸ್ಡ್ ಓನ್ಲಿ ಒನ್ಸ್, ಅಂದರೆ ಒಂದು ಸಾರಿ ಬಳಕೆ ಮಾಡಲಿಕ್ಕೆ ಮಾತ್ರ ವಿನ್ಯಾಸಗೊಳಿಸಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ನಾವು ಏಕ ಬಳಕೆಯ ಪ್ಲಾಸ್ಟಿಕ್ ಅಂತ ಕರಿತೇವೆ. ಸೊ ಕೆಲವೊಂದು ಎಕ್ಸಾಂಪಲ್ಸನ್ನು ನಾವು ನೋಡೋದಾದರೆ ಪ್ಲಾಸ್ಟಿಕ್ ಚೀಲಗಳು, ಬ್ಯಾಗ್ಸ್ ಆಗಿರ್ಬೋದು, ಸ್ಟ್ರಾಸ್ ಅಂದರೆ ನಾವು ಕೂಲ್ ಡ್ರಿಂಕ್ಸನ್ನು ಕುಡಿಲಿಕ್ಕೆ ಬಳಸ್ತಕ್ಕಂಥ ಪೈಪ್ಸ್ ಆಗಿರ್ಬೋದು, ಕಾಫಿ ಸ್ಟಿರರ್ಸ್ ಆಗಿರ್ಬೋದು, ಸೋಡಾ ಆ್ಯಂಡ್ ವಾಟರ್ ಬಾಟಲ್ಸ್ ಆಗಿರ್ಬೋದು, ಅದಾದಮೇಲೆ ಫುಡ್ ಪ್ಯಾಕೇಜಿಂಗ್ಗೆ ಬಳಸ್ತಕ್ಕಂಥ ಒಂದು ಪಾಲಿಥಿನ್ ಆಗಿರ್ಬೋದು. ಸೊ ಇವೆಲ್ಲವನ್ನ ನಾವು ಏಕ ಬಳಕೆಯ ಪ್ಲಾಸ್ಟಿಕ್ ಅಂತ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ಯಾವ ರೀತಿ ಡೆವಲಪ್ ಮಾಡಿರ್ತಾರೆ ಅಂದ್ರೆ HDPE, LDPE, PET, PS, PP ಮತ್ತೆ EPS ಅಂತ ಕರಿತೇವೆ. ಸೊ ಇದರೆಲ್ಲರ ಎಕ್ಸ್ಪ್ಯಾನ್ಷನ್ ಅನ್ನ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಸೊ ಇಷ್ಟು ರೀತಿಯ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಏಕ ಬಳಕೆಯ ಪ್ಲಾಸ್ಟಿಕ್ ನಮ್ಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಸೊ ಇದನ್ನ ನಾವು ನಾನ್ ಬಯೋಡಿಗ್ರೇಡಬಲ್ ಅಂತ ಕರಿತೇವೆ. ಸೊ ಜೈವಿಕವಾಗಿ ವಿಘಟನೆಗೊಳ್ಳದೇ ಇರತಕ್ಕಂಥ ಒಂದು ಪ್ಲಾಸ್ಟಿಕ್ ಆಗಿರುತ್ತೆ. ನಮಗೆ ಗೊತ್ತು, ಯಾವುದೇ ಪ್ಲಾಸ್ಟಿಕ್ ಆಗಿದ್ರೂ ಕೂಡ ಅದು ಬಯೋಡಿಗ್ರೇಡಬಲ್ ಆಗಿರಲ್ಲ. ಬಟ್ ಈ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನಿರುತ್ತೆ, ಸೊ ಇದರಿಂದ ಇನ್ನೂ ಒಂದು ಕೂಡ ಪ್ರಾಬ್ಲಮ್ ಇರುತ್ತೆ. ಸೊ ಅದೇನು ಅಂದ್ರೆ ಮೈಕ್ರೋ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಕರಿತೇವೆ. ಅಂದರೆ ಸಣ್ಣ ಸಣ್ಣ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ಪ್ಲಾಸ್ಟಿಕ್ ಆಗಿ ಇದು ಬ್ರೇಕ್ ಆಗುತ್ತೆ. ಸೊ ಇದು ನಮ್ಮ ಓಷನ್ ಸಿಸ್ಟಮ್ ಅನ್ನು, ಅಂದರೆ ನೀರಿನ ವ್ಯವಸ್ಥೆಯನ್ನು ಇದು ಹಾಳು ಮಾಡುತ್ತೆ. ಸೊ ಜಲಚರ ಪ್ರಾಣಿಗಳು ಈ ಒಂದು ಮೈಕ್ರೋ ಪ್ಲಾಸ್ಟಿಕ್ ಇಂದ ಸಾವಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕಿಂತ ಮುಖ್ಯವಾಗಿ ಜಲಚರಗಳು ಈ ಒಂದು ಪ್ಲಾಸ್ಟಿಕ್ ಅನ್ನು ಕನ್ಸ್ಯೂಮ್ ಮಾಡ್ತವೆ. ಸೊ ಫಿಶ್ ಅಥವಾ ನೀರಿನಲ್ಲಿ ಸಿಗ್ತಕ್ಕಂಥ ಸೀ ಫುಡ್ ಅನ್ನು ನಾವು ಕನ್ಸ್ಯೂಮ್ ಮಾಡ್ತೇವೆ. ಸೊ ಇದರಿಂದ ಈ ಒಂದು ಫುಡ್ ಅಂತಕ್ಕಂಥದ್ದು ಹ್ಯೂಮನ್ ಫುಡ್ ಚೈನ್, ಅಂದರೆ ಮನುಷ್ಯರ ಆಹಾರ ಸರಪಳಿಗೂ ಕೂಡ ಒಂದು ಎಂಟರ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ನಾವು ಇವತ್ತು ಏನು ಪ್ಲಾಸ್ಟಿಕ್ ಅನ್ನ ಬಿಸಾಕ್ತೇವೆ, ಸೊ ಅದು ಮುಂದೊಂದು ದಿನ ನಮ್ಮ ಆಹಾರವಾಗಿ ನಾವೇ ಅದನ್ನ ಕನ್ಸ್ಯೂಮ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ನಾವು ಈ ಒಂದು ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದನ್ನ ಸಾಕಷ್ಟು ಪ್ರಿವೆಂಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇದರ ಫುಲ್ ಫಾರ್ಮ್ಸ್ ಏನಂತ ಹೇಳ್ತೇನೆ ಅಂತ ಹೇಳಿದ್ದೆ, HDPE ಅನ್ನ ನಾವು ಹೈ ಡೆನ್ಸಿಟಿ ಪಾಲಿಎಥಿಲಿನ್ ಅಂತ ಕರಿತೇವೆ. ಸೊ LDPE ಅನ್ನ ನಾವು ಲೋ ಡೆನ್ಸಿಟಿ ಪಾಲಿಎಥಿಲಿನ್ ಅಂತ ಕರಿತೇವೆ. PET ಅನ್ನ ನಾವು ಪಾಲಿಎಥಿಲಿನ್ ಟೆರಾಪ್ತಲೇಟ್ ಅಂತ ಕರಿತೇವೆ. ಸೊ PS ಅನ್ನ ನಾವು ಪಾಲಿಸ್ಟೈರಿನ್ ಅಂತ ಕರಿತೇವೆ. PP ಅನ್ನ ಪಾಲಿಪ್ರಾಪಿಲಿನ್ ಅಂತ ಕರಿತೇವೆ. ಸೊ EPS ಅನ್ನ ಎಕ್ಸ್ಪ್ಯಾಂಡೆಡ್ ಪಾಲಿಸ್ಟೈರಿನ್ ಅಂತ ಕರಿತೇವೆ. ಸೊ ಇವೆಲ್ಲ ವಿವಿಧ ರೀತಿಯ ಏಕ ಬಳಕೆಯ ಪ್ಲಾಸ್ಟಿಕ್ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಒಂದು ತಿದ್ದುಪಡಿಯ ಬಗ್ಗೆ ನಾನು ಫಸ್ಟ್ ಸ್ಲೈಡಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಆ ಒಂದು ತಿದ್ದುಪಡಿಯನ್ನು ನಾವು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2021 ಅಥವಾ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮಗಳ ಬಗ್ಗೆ 2021 ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ತಿದ್ದುಪಡಿಯಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೇನು ಅಂದ್ರೆ, ಇಟ್ ಪ್ರೊವೈಡ್ಸ್ ಅ ಪ್ರಾವಿಷನ್ ಟು ಟ್ಯಾಕಲ್ ಇಶ್ಯೂ ಆಫ್ ಪ್ಲಾಸ್ಟಿಕ್ ವೇಸ್ಟ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ಸಮಸ್ಯೆಯನ್ನ ನಿಭಾಯಿಸಲು ಹಲವಾರು ಪ್ರಮುಖ ನಿಬಂಧನೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಸೊ ಈ ಒಂದು ತಿದ್ದುಪಡಿಯ ಪ್ರಕಾರ ಇಟ್ ಪ್ರಾಹಿಬಿಟ್ಸ್ identified single use plastic items with low utility and high littering potential by 2022. ಅಂದರೆ ಈ ಒಂದು ತಿದ್ದುಪಡಿಯ ಪ್ರಕಾರ ಕೆಲವೊಂದು ಪ್ಲಾಸ್ಟಿಕ್ ಅನ್ನ ಅವರು ಆಯ್ಕೆ ಮಾಡಿರ್ತಾರೆ. ಸೊ ಈ ಒಂದು ಪ್ಲಾಸ್ಟಿಕ್ ಅನ್ನ ಯಾವ ಬೇಸಿಸ್ ಮೇಲೆ ಆಯ್ಕೆ ಮಾಡಿರ್ತಾರೆ ಅಂದ್ರೆ, ಅದರ ಯೂಸಬಿಲಿಟಿ ಕಡಿಮೆ ಇರುತ್ತೆ, ಅಂದ್ರೆ ಉಪಯುಕ್ತತೆ ಬಹಳ ಕಡಿಮೆ ಇರುತ್ತೆ. ಸೊ ಉಪಯುಕ್ತತೆಗಿಂತ ಸೊ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಸೊ ಇದು ಲಿಟರಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಕಸವನ್ನ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಸೊ ಈ ರೀತಿಯ ಪ್ಲಾಸ್ಟಿಕ್ ಅನ್ನ 2022 ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ತಿದ್ದುಪಡಿಯನ್ನು ನಾವು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮಗಳು 2021 ಅಂತ ಕರೀತೇವೆ. ಸೊ ಈ ಒಂದು ತಿದ್ದುಪಡಿಯ ಪ್ರಕಾರ ಈ ಕ್ಯಾರಿ ಬ್ಯಾಗ್ ಥಿಕ್ನೆಸ್ ಏನಿರುತ್ತೆ, ಸೊ ಅದರ ಥಿಕ್ನೆಸ್ ಅನ್ನ ಕ್ರಮೇಣವಾಗಿ ಇನ್ಕ್ರೀಸ್ ಮಾಡ್ತಾ ಬರ್ತಾರೆ. ಸೊ ಯಾವಾಗ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಥಿಕ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ, ಸೊ ಅದು ಸಿಂಗಲ್ ಯೂಸ್ ಬದಲಾಗಿ ಮಲ್ಟಿಪಲ್ ಯೂಸಸ್ ಅನ್ನ ನಾವು ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಪರಿಸರದಲ್ಲಿ ಆಗ್ತಕ್ಕಂಥ ಮಾಲಿನ್ಯವನ್ನ ನಾವು ತಡೆಗಟ್ಟಬಹುದಾಗಿರುತ್ತೆ. ಸೊ ಥಿಕ್ನೆಸ್ ಆಫ್ ದಿ ಕ್ಯಾರಿ ಬ್ಯಾಗ್ ಎಷ್ಟು ಇನ್ಕ್ರೀಸ್ ಆಗಿರುತ್ತೆ ಅಂದ್ರೆ, ಫಸ್ಟ್ 50 ಮೈಕ್ರಾನ್ಸ್ ಇದ್ದಿದ್ದು ಸೊ ಅದನ್ನ ನಾವು 75 ಮೈಕ್ರಾನ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಯಾವ ದಿನಾಂಕಕ್ಕೆ ಅಂದ್ರೆ ಸೆಪ್ಟೆಂಬರ್ 30, 2021 ವೇಳೆಗೆ 50 ಮೈಕ್ರಾನ್ ಇದ್ದಂತಹ ಕ್ಯಾರಿ ಬ್ಯಾಗ್, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅನ್ನ 75 ಮೈಕ್ರಾನ್ಗೆ ಅದನ್ನ ಚೇಂಜ್ ಮಾಡ್ತಾರೆ. ಸೊ ಅದಾದ್ಮೇಲೆ 75 ಮೈಕ್ರಾನ್ ಇದ್ದದ್ದನ್ನ 120 ಮೈಕ್ರಾನ್ಗೆ ಚೇಂಜ್ ಮಾಡ್ತಾರೆ. ಸೊ ಯಾವ ದಿನಾಂಕದಂದು ಅಂದ್ರೆ ಡಿಸೆಂಬರ್ 31, 2022ಕ್ಕೆ 75 ಮೈಕ್ರಾನ್ ಇದ್ದಿದ್ದನ್ನು 120 ಮೈಕ್ರಾನ್ಗೆ ಬದಲಾವಣೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ದೇರ್ ಇಸ್ ಒನ್ ಮೋರ್ ಇನಿಷಿಯೇಟಿವ್ ದಟ್ ಈಸ್ ಬಿನ್ ಟೇಕನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಸೊ ಆ ಒಂದು ಇನಿಷಿಯೇಟಿವ್ ಅನ್ನು ನಾವು EPR ಅಂತ ಕರಿತೇವೆ. EPR ಅಂದರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ, ಅಥವಾ ವಿಸ್ತೃತ ನಿರ್ಮಾಪಕರ ಜವಾಬ್ದಾರಿ ಅಂತ ಕರಿತೇವೆ. ನಾವು ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಸೊ ಈ ಒಂದು ಇದರ ಮೀನಿಂಗ್ ಅನ್ನು ನಾನು ಈ ಚಿತ್ರದ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಈಗ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ಗಳನ್ನು
ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಸೊ ಮುಂಚೆ ಅವರ ರೆಸ್ಪಾನ್ಸಿಬಿಲಿಟಿ ಏನಿತ್ತಂದರೆ ಆ ಪ್ಲಾಸ್ಟಿಕ್ಕನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋವರೆಗೂ ಮಾತ್ರ ಅವರ ರೆಸ್ಪಾನ್ಸಿಬಿಲಿಟಿ ಇತ್ತು. ಸೊ ಅವರು ಸೇಲ್ ಮಾಡಿ ಅದನ್ನು ಹಣ ಗಳಿಸಿದ ನಂತರ ಸೊ ಅವ್ರಿಗೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಬಟ್ ಇವಾಗ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಹೊಸ ನಿಯಮವನ್ನು ಕ್ರಿಯೇಟ್ ಮಾಡಿರ್ತಾರೆ. ಸೊ ಈ ಒಂದು ನಿಯಮದಲ್ಲಿ ಸೊ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಪ್ಲಾಸ್ಟಿಕ್ಕನ್ನು ಯಾರಿಗೆ ಮಾರಾಟ ಮಾಡ್ತಾರೆ ಅಂದರೆ ರೀಟೇಲರ್ಗೆ ಅಂದರೆ ಚಿಲ್ಲರೆ ಮಾರಾಟಗಾರರಿಗೆ ಅದನ್ನು ಮಾರಾಟ ಮಾಡ್ತಾರೆ. ಸೊ ಚಿಲ್ಲರೆ ಮಾರಾಟಗಾರರಿಂದ ಕನ್ಸ್ಯೂಮರ್ ಅದನ್ನು ಬೈ ಮಾಡ್ತಾರೆ, ಅಂದರೆ ನಾವು ಗ್ರಾಹಕರು ಅದನ್ನು ಬೈ ಮಾಡ್ತೇವೆ. ಸೊ ನಾವು ಬೈ ಮಾಡಿ ಅದನ್ನು ಬಳಕೆ ಮಾಡಿದ ನಂತರ ಸೊ ಅದನ್ನು ನಾವು ಬಿಸಾಡ್ತೇವೆ. ಸೊ ಅದನ್ನು ನಾವು ಯೂಸ್ಲೆಸ್ ಪ್ರಾಡಕ್ಟ್ ಆಗಿ ಅದನ್ನು ಬಿಸಾಡ್ತೇವೆ. ಸೊ ಬಿಸಾಡಿದಾಗ ಈ ಮ್ಯಾನುಫ್ಯಾಕ್ಚರ್ ಯಾರಿರ್ತಾರೆ ಅವರು ಮತ್ತೊಮ್ಮೆ ಈ ಒಂದು ಪಿಕ್ಚರ್ಗೆ ಬರಬೇಕಾಗಿರುತ್ತೆ. ಸೊ ಪ್ರೊಡ್ಯೂಸರ್ ಈಸ್ ರೆಸ್ಪಾನ್ಸಿಬಲ್ ಟು ಕಲೆಕ್ಟ್, ಪ್ರೋಸೆಸ್ ಅಂಡ್ ರೀಸೈಕಲ್ ಅಂಡ್ ಡಿಸ್ಪೋಸ್ ಆಫ್. ಸೊ ಅದನ್ನು ಉತ್ಪಾದನೆ ಮಾಡಿರ್ತಕ್ಕಂಥವ್ರು ಯಾರಿರ್ತಾರೆ ಸೊ ನಾವು ಬಿಸಾಡಿದ ನಂತರ ಯಾರ ಜವಾಬ್ದಾರಿ ಆಗಿರುತ್ತೆ ಅಂದರೆ ಸೊ ಯಾರು ಅದನ್ನು ಉತ್ಪಾದನೆ ಮಾಡಿರ್ತಾರೆ ಸೊ ಅವರು ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ರೀಸೈಕಲ್ ಮಾಡಿ ಡಿಸ್ಪೋಸ್ ಆಫ್ ಮಾಡಬೇಕಾಗಿರುತ್ತೆ. ಸೊ ಮುಂಚೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರಿಗಿರಲಿಲ್ಲ. ಸೊ ಮಾರಾಟ ಮಾಡೋವರೆಗೂ ಹಣ ಗಳಿಸೋವರೆಗೂ ಮಾತ್ರ ಅವರಿಗೆ ಜವಾಬ್ದಾರಿಯನ್ನು ನೀಡಿದ್ರು. ಬಟ್ ಇವಾಗ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ಅದನ್ನೇ ಹೇಳ್ತಕ್ಕಂಥದ್ದು ವಿಸ್ತೃತ ಅಂತ ಕರಿತೇವೆ, ಅಂದರೆ ಅವರ ರೆಸ್ಪಾನ್ಸಿಬಿಲಿಟಿಯನ್ನು ಇನ್ನೂ ಎಕ್ಸ್ಟೆಂಡ್ ಮಾಡುವ ಮುಖಾಂತರ ಸೊ ಏನೇನು ಪ್ಲಾಸ್ಟಿಕ್ ಲಿಟರ್ ಆಗಿರುತ್ತೆ ಅದನ್ನು ಕಲೆಕ್ಟ್ ಮಾಡಿ ರೀಸೈಕಲ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಪ್ರೊಡ್ಯೂಸರ್ಗೆ ಕೊಟ್ಟಿರ್ತಾರೆ. ಸೊ ಇಷ್ಟು ಮಾಹಿತಿ ಈ ಒಂದು ಪ್ಲಾಸ್ಟಿಕ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಸ್ವಚ್ಛ ಭಾರತ್ ಅಭಿಯಾನ ಏನಿದೆ ಸೊ ಇದರ ಒಂದು ಭಾಗವಾಗಿ ಕೂಡ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕೇಂದ್ರ ಸರ್ಕಾರ ಏನು ಮಾಡಿರುತ್ತೆ ಅಂದರೆ ಸೊ ನಮ್ಮ ಭಾರತ ದೇಶದ ಎಲ್ಲ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಇಟ್ ಹ್ಯಾಸ್ ರಿಕ್ವೆಸ್ಟೆಡ್ ಟು ಫಾರ್ಮ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಿಕ್ವೆಸ್ಟ್ ಅನ್ನು ಮಾಡಿರುತ್ತೆ. ಈ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಕೆಲಸ ಏನು ಅಂದರೆ ಸೊ ಈ ರೀತಿಯ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಬ್ಯಾನ್ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ ಸೊ ಅದನ್ನು ತಡೆದು ಅವ್ರ ಮೇಲೆ ಪೆನಾಲ್ಟಿ ಆಗ್ತಕ್ಕಂಥ ಒಂದು ಪದ್ಧತಿಯನ್ನು ತೆಗೆದುಕೊಂಡಿರ್ತಾರೆ. ಬಟ್ ಇದನ್ನು ಆನ್ ಆ್ಯಂಡ್ ಆಫ್ ಅವಶ್ಯಕತೆ ಇದ್ದಾಗ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅವಶ್ಯಕತೆ ಇಲ್ಲದೆ ಇದ್ದಾಗ ಎಲ್ಲ ರೀತಿಯ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ನಾವು ಎಲ್ಲ ರೀತಿಯ ಓಪನ್ ಮಾರ್ಕೆಟ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಪ್ಲಾಸ್ಟಿಕ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. LGBTQ+ ಸಮುದಾಯದ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ರಚಿಸಿರುವ ಸಮಿತಿಯ ಅಧ್ಯಕ್ಷರು ಯಾರು? ಸೊ ಹೂ ಇಸ್ ದಿ ಚೇರ್ಪರ್ಸನ್ ಆಫ್ ದಿ ಕಮಿಟಿ ಫಾರ್ಮ್ಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಟು ಅಡ್ರೆಸ್ ದಿ ವೆಲ್ಫೇರ್ ಆಫ್ ದಿ LGBTQ ಕಮ್ಯುನಿಟಿ. ಸೊ LGBTQ ಕಮ್ಯುನಿಟಿ ಏನಿರುತ್ತೆ ಸೊ ಇವರ ಒಂದು ಕಲ್ಯಾಣವನ್ನು ಎನ್ಶೋರ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಸೊ ಈ ಒಂದು ಸಮಿತಿಯ ಮುಖ್ಯಸ್ಥರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜೀವ್ ಗೌಬಾ ಅಂತಕ್ಕಂಥವ್ರು LGBTQ ಏನಿರುತ್ತೆ ಸೊ ಇವರ ವೆಲ್ಫೇರ್ಗೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಸಮಿತಿಯ ಮುಖ್ಯಸ್ಥರನ್ನಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ LGBT ಅಂದರೆ ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್, ಕ್ವೀರ್ ಅಥವಾ ಕ್ವೆಶನ್ ಮತ್ತು ಪ್ಲಸ್ ಅಂತ ಕರಿತೇವೆ. ಸೊ ಈ ಎಲ್ಲ ಟರ್ಮ್ಸನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು LGBTQ ಏನಿರುತ್ತೆ ಸೊ ಇವರ ವೆಲ್ಫೇರ್ ಅಂದರೆ ಅವರಿಗೂ ಕೂಡ ಕಲ್ಯಾಣ ವ್ಯವಸ್ಥೆ ಬೇಕಾಗಿರುತ್ತೆ. ಸೊ ವೆಲ್ಫೇರ್ ಅವರ ಯೋಗಕ್ಷೇಮ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಯೋಗಕ್ಷೇಮವನ್ನು ಫ್ರೇಮ್ ಔಟ್ ಮಾಡಲಿಕ್ಕೆ ಸೊ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ನ ಆಧಾರದ ಮೇಲೆ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ. ಆ ಒಂದು ಸಮಿತಿಯ ಮುಖ್ಯಸ್ಥರನ್ನಾಗಿ ರಾಜೀವ್ ಗೌಬಾರ್ ಅವರನ್ನು ನೇಮಕ ಮಾಡಿರ್ತಾರೆ. ಸೊ ಈ ಒಂದು ಸಮಿತಿ ಏನಿರುತ್ತೆ ಅದರಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಯಾರು, ಅದರ ಮುಖ್ಯಸ್ಥರು ಯಾರು ಅಂತ ಗೊತ್ತಾಯಿತು. ಸೊ ಹಾಗಿದ್ರೆ ಈ ಸಮಿತಿಯ ಸದಸ್ಯರು ಯಾರು ಅಂತ ನಾವು ನೋಡೋದಾದ್ರೆ ಮಿನಿಸ್ಟ್ರೀಸ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವರು, ಅದಾದಮೇಲೆ ಹೋಮ್ ಅಫೇರ್ಸ್, ಅದಾದಮೇಲೆ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿರ್ಬೋದು, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮತ್ತು ಲಾ ಅಂಡ್ ಜಸ್ಟಿಸ್ ಇರ್ತಾರೆ. ಸೊ ಇಷ್ಟು ಮಿನಿಸ್ಟ್ರಿಗಳು ಕೂಡ ಈ ಒಂದು ಸಮಿತಿಯಲ್ಲಿ ನಾವು ಮೆಂಬರ್ಸ್ ಆಗಿ ಈ ಒಂದು ಸಮಿತಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಮಿತಿಯನ್ನು ಏನಕ್ಕೆ ರಚನೆ ಮಾಡಿದರು? ವಾಟ್ ವಾಸ್ ದ ನೀಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಮಿಟಿ? ಸೊ ದೇರ್ ವಾಸ್ ಅ ವೆರಿ ಪಾಪ್ಯುಲರ್ ಕೇಸ್. ಇದನ್ನು ನಾವು ಸುಪ್ರಿಯೋ ಚಕ್ರಬರ್ತಿ ಮತ್ತು ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಂತ ಕರಿತೇವೆ. ಸೊ ಇದು ಸುಪ್ರಿಯೋ ಚಕ್ರಬರ್ತಿ ಮತ್ತು ಯೂನಿಯನ್ ಆಫ್ ಇಂಡಿಯಾ ಅಥವಾ ನಮ್ಮ ಭಾರತ ದೇಶದ ಯೂನಿಯನ್ ಆಫ್ ಇಂಡಿಯಾ ನಡುವೆ ಆಗಿರ್ತಕ್ಕಂಥ ಒಂದು ಕೇಸ್ ಆಗಿರುತ್ತೆ. ಸೊ ಈ ಒಂದು ಕೇಸಲ್ಲಿ ದ ಕಮಿಟಿ ವಾಸ್ ಫಾರ್ಮ್ಡ್ ಆನ್ ದಿ ಸಜೆಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಇನ್ ದಿಸ್ ಕೇಸ್. ಅಂದರೆ ಸುಪ್ರೀಂ ಕೋರ್ಟ್ ಈ ಒಂದು ಕೇಸನ್ನು ರೆಫರೆನ್ಸ್ ತಗೊಂಡು ಸೊ ಒಂದು ಕಮಿಟಿಯನ್ನು ಮಾಡಬೇಕಂತ
ಅಂತ ಸಜೆಷನ್ ಮಾಡಿರುತ್ತೆ. ಆ ಒಂದು ಕಾರಣದಿಂದ ಈ ಕಮಿಟಿಯನ್ನ ಈಗ ಭಾರತ ಸರ್ಕಾರ ರಚನೆ ಮಾಡ್ತಾ ಇದೆ. ಸೊ ಈ ಒಂದು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಡೈರೆಕ್ಷನ್ ಏನು ಅಂದ್ರೆ, ವಿಚ್ ಡೆಲ್ಟ್ ವಿತ್ ದಿ ಚಾಲೆಂಜ್ ಟು ದಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಆಫ್ 1954 ರಿಗಾರ್ಡಿಂಗ್ ದಿ ಸೇಮ್ ಸೆಕ್ಸ್ ಮ್ಯಾರೇಜ್. ಅಂದ್ರೆ ಈ ಒಂದು ಕೇಸ್ ಏನಿರುತ್ತೆ, ಸೊ ಇದು ಯಾವ ಒಂದು ಕೇಸ್ಗೆ ಸಂಬಂಧಪಟ್ಟಿದ್ದು ಅಂದ್ರೆ ಸಲಿಂಗ ವಿವಾಹ ಅಂತ ನಾವೇನ್ ಹೇಳ್ತೇವೆ, ಅಂದ್ರೆ ಸೇಮ್ ಜೆಂಡರ್ ಇರ್ತಕ್ಕಂಥ ವಿವಾಹ ಏನಿರುತ್ತೆ, ಸೊ ಅದನ್ನ ನಮ್ಮ ಭಾರತ ದೇಶದ ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1954ರ ವಿಶೇಷ ವಿವಾಹ ಕಾಯ್ದೆ ಸವಾಲನ್ನು ಎದುರಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಏನಿರುತ್ತೆ, ಸೊ ಆ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನ ರಚನೆ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಅನ್ನ ಕೊಟ್ಟಿರುತ್ತೆ. ಸೊ ಆ ಒಂದು ಡೈರೆಕ್ಷನ್ ನ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಮಿತಿಗೆ ಕೊಟ್ಟಿರ್ತಕ್ಕಂಥ ಆದೇಶ ಅಥವಾ ಮ್ಯಾಂಡೇಟ್ ಏನು ಅಂದ್ರೆ, ರೆಕಮೆಂಡಿಂಗ್ ದಿ ಮೆಜರ್ಸ್ ಟು ಎಲಿಮಿನೇಟ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ LGBTQ ಇಂಡಿವಿಜುವಲ್ಸ್. ಅಂದ್ರೆ ಈ ಒಂದು LGBTQ ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳೇನಿರ್ತವೆ ಅವರ ವಿರುದ್ಧ ಆಗ್ತಾ ಇರ್ತಕ್ಕಂಥ ಒಂದು ತಾರತಮ್ಯತೆಯನ್ನ ಹೋಗಲಾಡಿಸ್ಲಿಕ್ಕೆ ಅವರು ಶಿಫಾರಸುಗಳನ್ನ ಕೊಡಬೇಕಾಗಿರುತ್ತೆ. ಸೊ ಯಾವ ರೀತಿಯ ಏನೋ ತಾರತಮ್ಯ ಅಂದ್ರೆ, ಗೂಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಯಾವುದೇ ಒಂದು ಸೇವೆಗಳನ್ನ ಅವರಿಗೆ ನೀಡ್ತಕ್ಕಂಥದ್ದಾಗ್ಲಿ, ಸೊ ಅದರಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ತಾರತಮ್ಯವನ್ನ ಪ್ರಿವೆಂಟ್ ಮಾಡಲಿಕ್ಕೆ ಈ ಒಂದು ಕಮಿಟಿಯ ವತಿಯಿಂದ ಶಿಫಾರಸುಗಳನ್ನ ಕೊಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಎನ್ಶೂರಿಂಗ್ ದೇರ್ ಸೇಫ್ಟಿ, ಅವರ ಸಂರಕ್ಷಣೆಯನ್ನ ಎನ್ಶೂರ್ ಮಾಡ್ತಕ್ಕಂಥದ್ದು. ಪ್ರಿವೆಂಟಿಂಗ್ ಇನ್ವಾಲಂಟರಿ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಆರ್ ಸರ್ಜರೀಸ್, ಅಂದ್ರೆ ಈ ಒಂದು LGBT ಗ್ರೂಪಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳೇನಿರ್ತಾರೆ, ಸೊ ಅವರು ಅನೈಚ್ಛಿಕ ವೈದ್ಯಕೀಯ ಚಿಕಿತ್ಸೆಗಳು ಅಥವಾ ಶಸ್ತ್ರಚಿಕಿತ್ಸೆಗಳನ್ನು ಒಳಗೊಳ್ತಾರೆ. ಸೊ ಆ ರೀತಿಯ ಅನೈಚ್ಛಿಕವಾಗಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಳೋದನ್ನು ತಡೆಗಟ್ಟತಕ್ಕಂಥ ಒಂದು ಶಿಫಾರಸುಗಳನ್ನು ಇಲ್ಲಿ ನೀಡಬೇಕಾಗಿರುತ್ತೆ. ಅಂಡ್ ಅಡ್ರೆಸ್ಸಿಂಗ್ ಡಿಸ್ಕ್ರಿಮಿನೇಷನ್ ಇನ್ ಸೋಷಿಯಲ್ ವೆಲ್ಫೇರ್ ಎಂಟೈಟಲ್ಮೆಂಟ್ಸ್, ಅಂದರೆ ಈ ಒಂದು ಸಾಮಾಜಿಕ ಕಲ್ಯಾಣ ಅರ್ಹತೆಗಳೇನಿರ್ತವೆ, ಸೊ ಅದರಲ್ಲಿ ಬರ್ತಕ್ಕಂಥ ತಾರತಮ್ಯಗಳನ್ನು ಹೋಗಲಾಡಿಸುವುದರ ಕುರಿತು ಸೊ ಈ ಒಂದು ಸಮಿತಿ ಶಿಫಾರಸುಗಳನ್ನು ಕೊಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶ ಅಥವಾ ಮ್ಯಾಂಡೇಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ LGBTQ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ L ಅನ್ನ ನಾವು ಲೆಸ್ಬಿಯನ್ ಅಂತ ಕರಿತೇವೆ, ಸೊ G ಅನ್ನ ಗೇ ಅಂತ ಕರಿತೇವೆ, B ಅನ್ನ ಬೈಸೆಕ್ಷುವಲ್, ಅದಾದ್ಮೇಲೆ T ಅನ್ನ ನಾವು ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೇವೆ, ಸೊ Q ಅನ್ನ ನಾವು ಕ್ವೀರ್ ಅಥವಾ ಕ್ವೆಶನಿಂಗ್ ಅಂತ ಕರಿತೇವೆ. ಸೊ ಇದ್ರ ಜೊತೆ ಒಂದು ಪ್ಲಸ್ ಅಂತಕ್ಕಂಥ ಒಂದು ಸಿಂಬಲ್ ಅನ್ನ ಯೂಸ್ ಮಾಡ್ತಾರೆ. ಪ್ಲಸ್ ಅಂದ್ರೆ ಇಲ್ಲಿ ನಾವು ಮೆನ್ಷನ್ ಮಾಡಿರ್ತಕ್ಕಂಥ ಒಂದು ರೀತಿಯ ಪರ್ಸನ್ಸ್ಗೆ ಹೊರತುಪಡಿಸಿ ಇದೇ ರೀತಿಯ ಕ್ಯಾಟಗರೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಯಾವುದಾದ್ರೂ ವ್ಯಕ್ತಿತ್ವಗಳು ಬಂದಾಗ ಸೊ ಅವರನ್ನ ಆಡ್ ಮಾಡಲಿಕ್ಕೆ ನಾವು ಪ್ಲಸ್ ಅಂತಕ್ಕಂಥ ಒಂದು ಚಿಹ್ನೆಯನ್ನ ಇಲ್ಲಿ ಬಳಕೆ ಮಾಡ್ತೇವೆ. ಸೊ ವಾಟ್ ಯು ಮೀನ್ ಬೈ ಲೆಸ್ಬಿಯನ್? ಲೆಸ್ಬಿಯನ್ ಅಂದ್ರೆ ಸೊ ಅವರು ವಿಮೆನ್ ಆಗಿರ್ತಾರೆ, ಅಂದ್ರೆ ಬೇಸಿಕಲಿ ಲೆಸ್ಬಿಯನ್ ಅಂದ್ರೆ ಅವರು ಮಹಿಳೆಯರಾಗಿರ್ತಾರೆ ಅಥವಾ ಹೆಣ್ಣು ಮಕ್ಕಳರಾಗಿರ್ತಾರೆ. ಸೊ ಅವರು ಸೇಮ್ ಸೆಕ್ಸ್ಗೆ ಅವರು ಅಟ್ರಾಕ್ಟ್ ಆಗ್ತಾರೆ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಅಟ್ರಾಕ್ಟ್ ಆಗ್ತಕ್ಕಂಥ ಒಂದು ಪದ್ಧತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಲೆಸ್ಬಿಯನ್ ಅಂತ ಕರಿತೇವೆ. ಸೊ ಗೇ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಲೆಸ್ಬಿಯನ್, ಅಂದ್ರೆ ಗಂಡು ಮಕ್ಕಳು ಲೈಂಗಿಕವಾಗಿ ಗಂಡು ಮಕ್ಕಳಿಗೆ ಅಟ್ರಾಕ್ಟ್ ಆಗ್ತಕ್ಕಂಥ ಒಂದು ಪದ್ಧತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಗೇ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಬೈಸೆಕ್ಷುವಲ್ ಅಂದ್ರೆ ಸೊ ಇವರು ಸ್ಪೆಷಲ್ ಕ್ಯಾಟಗರಿ. ಬೈಸೆಕ್ಷುವಲ್ ಅಂದ್ರೆ ದೇ ಆರ್ ಅಟ್ರಾಕ್ಟೆಡ್ ಟು ಬೋತ್ ವಿಮೆನ್ ಅಂಡ್ ಮೆನ್. ಸೊ ಮೆನ್ ಮತ್ತೆ ವಿಮೆನ್ ಇಬ್ಬರಿಗೂ ಅಟ್ರಾಕ್ಟ್ ಆಗ್ತಕ್ಕಂಥವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಬೈಸೆಕ್ಷುವಲ್ ಅಂತ ಕರಿತೇವೆ. ಸೊ ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳು, ಅದು ನಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಬೈ ಬರ್ತ್ ಅವರ ಜೆಂಡರ್ ಬೇರೆ ಇರುತ್ತೆ, ಬಟ್ ಬೆಳೀತಾ 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 ಅವರ ಜೆಂಡರ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಆ ರೀತಿಯ ಪರಿವರ್ತನೆ ಅಂದ್ರೆ ಹಾರ್ಮೋನ್ಸ್ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಅವರ ಲಿಂಗ ಪರಿವರ್ತನೆ ಆಗ್ತಕ್ಕಂಥ ಅಂದ್ರೆ ಬೇರೆ ರೀತಿಯ ಗುಣಗಳನ್ನ ಅವರು ಡೆವಲಪ್ ಮಾಡ್ಕೊಳ್ತಾರೆ. ಸೊ ಆ ರೀತಿಯ ಬದಲಾವಣೆಯನ್ನ ನಾವು ಟ್ರಾನ್ಸ್ಜೆಂಡರ್ ಅಥವಾ ತೃತೀಯ ಲಿಂಗಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಕ್ವೀರ್ ಅಥವಾ ಕ್ವೆಶನಿಂಗ್ ಅಂತ ಬರುತ್ತೆ. ಕ್ವೀರ್ ಅಥವಾ ಕ್ವೆಶನಿಂಗ್ ಅಂತ ಬಂದಾಗ ಹೆಟಿರೋಸೆಕ್ಷುಯಲ್ ಅಥವಾ ಸಿಸ್ ಜೆಂಡರ್ ಅಂತ ನಾವೇನು ಹೇಳ್ತೇವೆ, ಇದನ್ನ ಹೊರತುಪಡಿಸಿ ಮಿಕ್ಕಿದವ್ರನ್ನೆಲ್ಲರನ್ನ ನಾವು ಕ್ವೀರ್ ಅಥವಾ ಕ್ವೆಶನಿಂಗ್ ಅಂತ ಕರಿತೇವೆ. ಸೊ ಹೆಟಿರೋಸೆಕ್ಷುಯಲ್ ಅಂದ್ರೆ ಸೊ ಮೇಲ್ ಈಸ್ ಆಲ್ವೇಸ್ ಅಟ್ರಾಕ್ಟೆಡ್ ಟು ಫೀಮೇಲ್ ಆರ್ ಫೀಮೇಲ್ ಈಸ್ ಆಲ್ವೇಸ್ ಅಟ್ರಾಕ್ಟೆಡ್ ಟು ಮೇಲ್. ಸೊ ದಿಸ್ ಇಸ್ ವಾಟ್ ವಿ ನೋ ಇನ್ ನೇಚರ್. ಸೊ ಈ ರೀತಿಯ ಆಪೋಸಿಟ್ ಜೆಂಡರ್ಗೆ ಅಟ್ರಾಕ್ಟ್ ಆಗುವ ಬದಲಾಗಿ ಬೇರೆ ಎಲ್ಲ ಕ್ಯಾಟಗರೀಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ವೀರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಕ್ವೆಶನಿಂಗ್ ಅಂದ್ರೆ ಸೊ ಯಾರು ತಮ್ಮ ಜೆಂಡರ್ ನ ಡಿಫೈನ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರೋದಿಲ್ವೋ, ವೆದರ್ ಟು ಕಾಲ್ ಇಟ್ ಆಸ್ ಅ ಮ್ಯಾನ್ ಆರ್ ಟು ಕಾಲ್ ಇಟ್ ಆಸ್ ಅ ವಿಮೆನ್, ಸೊ ಅವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ವೆಶನಿಂಗ್ ಅಂತ ಕರಿತೇವೆ. ಸೊ ಇವೆಲ್ಲರನ್ನ ನಾವು ಒಟ್ಟಿಗೆ ಸೇರಿಸಿ LGBTQ+ ಅಂತ ಕರಿತೇವೆ. ಸೊ ಇವರ ಒಂದು ಯೋಗಕ್ಷೇಮಕ್ಕಾಗಿ ಇವಾಗ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಪ್ಲಸ್ ಅನ್ನೋದನ್ನ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ನಾವು
ನಾವಿಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಕ್ಯಾಟಗರೀಸ್ಗಳನ್ನು ಹೊರತುಪಡಿಸಿ ಇನ್ಯಾರಾದರೂ ಇದೇ ರೀತಿಯ ಓರಿಯೆಂಟೇಷನ್ ಇದ್ದರೆ ಸೊ ಅವರನ್ನು ಆ್ಯಡ್ ಮಾಡ್ತಕ್ಕಂಥ ಒಂದು ಗ್ರೂಪನ್ನು ನಾವೇನಂತ ಕರಿತೀವಿ ಅಂದರೆ ಪ್ಲಸ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಇತ್ತೀಚಿನ ಆವಿಷ್ಕಾರಗಳು ವಾಸುಕಿ ಎಂದು ಹೆಸರಿಸಲಾದ ಅತ್ಯಂತ ದೊಡ್ಡ ಹಾವುಗಳಿಗೆ ಸೇರಿದೆ. ಸೊ ಈ ಒಂದು ಪಳಿಕೆಯನ್ನು ಎಲ್ಲಿ ಪತ್ತೆ ಹಚ್ಚಲಾಗಿದೆ? ಸೊ ವೇರ್ ಹ್ಯಾವ್ ರೀಸೆಂಟ್ ಡಿಸ್ಕವರೀಸ್ ಪೊಟೆನ್ಷಿಯಲಿ ಅನ್ಕವರ್ಡ್ ಫಾಸಿಲ್ಸ್ ಬಿಲಾಂಗಿಂಗ್ ಟು ಒನ್ ಆಫ್ ದಿ ಲಾರ್ಜೆಸ್ಟ್ ಸ್ನೇಕ್ಸ್ ಎವರ್ ನೋನ್ ನೇಮ್ಡ್ ವಸುಕಿ. ಸೊ ನಮ್ಮ ಭಾರತ ದೇಶದ ಒಂದು ರಾಜ್ಯ ಗುಜರಾತ್ನಲ್ಲಿ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಹಾವಿನ ಒಂದು ಫಾಸಿಲ್ ಅಥವಾ ಪಳೆಯುವಳಿಕೆ ಸಿಕ್ಕಿರುತ್ತೆ. ಸೊ ಆ ಒಂದು ಪಳೆಯುವಳಿಕೆಗೆ ವಾಸುಕಿ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದು ಎಲ್ಲಿ ಸಿಕ್ಕಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನ ಗುಜರಾತ್ನ ಕಚ್ ಪ್ರದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಫಾಸಿಲ್ ಆಗಿರುತ್ತೆ. ಸೊ ಆ ಒಂದು ಹಾವಿನ ಫಾಸಿಲ್ ಅಥವಾ ಪಳೆಯುವಳಿಕೆಯನ್ನ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಫಾಸಿಲ್ ನಮಗೆ ಪತ್ತೆ ಆಗಿರ್ತಕ್ಕಂಥದ್ದು ಗುಜರಾತ್ನ ಕಚ್ ಪ್ರದೇಶದಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಸ್ನೇಕ್ ಫಾಸಿಲ್ ಆಗಿರುತ್ತೆ. ಸೊ ಈ ಒಂದು ಸ್ನೇಕ್ ಫಾಸಿಲ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ವಸುಕಿ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ವಸುಕಿ ಏನಿರುತ್ತೆ ಸೊ ಇದು ಯಾವ ಸ್ನೇಕ್ ಆಗಿರುತ್ತೆ ಅಂದ್ರೆ ವಸುಕಿ ಇಂಡಿಕಸ್ ಅಂತ ಕರಿತೇವೆ. ಸೊ ವಸುಕಿ ಇಂಡಿಕಸ್ ಅಂತಕ್ಕಂಥದ್ದು ಅದರ ಹೆಸರಾಗಿರೋದ್ರಿಂದ ಇನ್ ಶಾರ್ಟ್ ಅದನ್ನ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ವಸುಕಿ ಅಂತ ನಾಮಕರಣ ಮಾಡಿರ್ತಾರೆ. ಸೊ ದಿಸ್ ಇಸ್ ಅಪ್ ಟು 15 ಮೀಟರ್ ಲಾಂಗ್ ಇರುತ್ತೆ, ಅಂದ್ರೆ 15 ಮೀಟರ್ ಉದ್ದವಿರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ರೈವಲಿಂಗ್ ದಿ ಪ್ರೀ ಹಿಸ್ಟಾರಿಕ್ ಟೈಟಾನೋಬೋವಾ. ಸೊ ಇದಕ್ಕೆ ಐತಿಹಾಸಿಕವಾಗಿ ಇತಿಹಾಸ ಪೂರ್ವದಲ್ಲಿ ಇನ್ನೊಂದು ಸ್ನೇಕ್ ಇರುತ್ತೆ, ಅದನ್ನು ನಾವು ಟೈಟನೋಬೋವಾ ಅಂತ ಕರಿತೇವೆ. ಸೊ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಈ ಒಂದು ಹಾವನ್ನು ನೋಡ್ಬೋದಾಗಿರುತ್ತೆ. ಬಟ್ ಇದು ನಶಿಸಿ ಹೋಗಿರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಸ್ನೇಕ್ ಯಾವ ಕಾಲದಲ್ಲಿ ಇತ್ತು ಅಂತ ನಾವು ನೋಡೋದಾದ್ರೆ ಡೇಟೆಡ್ ಬ್ಯಾಕ್ ಟು ಮಿಡಲ್ ಇಯೋಸೀನ್ ಪೀರಿಯಡ್ ಅಪ್ರಾಕ್ಸಿಮೇಟ್ಲಿ 47 ಮಿಲಿಯನ್ ಇಯರ್ಸ್ ಎಗೋ, ಅಂದರೆ 47 ಮಿಲಿಯನ್ ಇಯರ್ಸ್ ಎಗೋ ಇದ್ದಂತಹ ಒಂದು ಸ್ನೇಕ್ ಆಗಿರುತ್ತೆ. ಆ ಒಂದು ಎರಾವನ್ನು ನಾವೇನಂತ ಕರಿತೀವಿ ಅಂದರೆ ಇಯೋಸಿನ್ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ಸೊ ಇದು ಮೇಜರ್ ಪ್ರಿಡೇಟರ್ ಆಫ್ ದಟ್ ಟೈಮ್. ಪ್ರಿಡೇಟರ್ ಅಂದರೆ ನಮ್ಗೆ ಗೊತ್ತು, ಬೇರೆ ಪ್ರಾಣಿಗಳನ್ನು ತಿಂತಾ ಇದ್ದಂತಹ ಆ ಸಮಯದ ಹಾವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಎಂಪ್ಲಾಯಿಂಗ್ ಆಂಬ್ಯುಷ್ ಟ್ಯಾಕ್ಟಿಕ್ಸ್ ಸಿಮಿಲರ್ ಟು ದಿ ಮಾಡರ್ನ್ ಅನಕೊಂಡ, ಅಂದರೆ ಅನಕೊಂಡ ಹೈಡ್ ಆಗಿರುತ್ತೆ. ಸೊ ಪ್ರೇ ಕಂಡಿದ ಕೂಡಲೇ ಅದು ಸಡನ್ ಆಗಿ ಅದನ್ನು ಕ್ಯಾಚ್ ಮಾಡುತ್ತೆ. ಸೊ ಆ ರೀತಿಯಾಗಿ ಆಂಬ್ಯುಷ್ ಕ್ಯಾರೆಕ್ಟರ್ಸನ್ನು ಹೊಂದಿರತಕ್ಕಂಥ ಸೊ ಹಳೆಯ ಕಾಲದ ಸ್ನೇಕ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದು ಯಾವ ಒಂದು ಲೈನಿಯೇಜ್ಗೆ ಅಂದರೆ ಯಾವ ಒಂದು ಕುಟುಂಬ ವಂಶಕ್ಕೆ ಸೇರಿರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ ಅಂದ್ರೆ ಸೊ ಇದನ್ನ ಮೆಟ್ಸಾಯಿಡೆ ಸ್ನೇಕ್ ಫ್ಯಾಮಿಲಿ ಅಂತ ಕರಿತೇವೆ. ಸೊ ಮೆಟ್ಸಾಯಿಡೆ ಹಾವಿನ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ವಿಚ್ ಎಕ್ಸಿಸ್ಟೆಡ್ ಫ್ರಮ್ ಅಬೌಟ್ 90 ಮಿಲಿಯನ್ ಇಯರ್ಸ್ ಎಗೋ. ಸೊ 90 ಮಿಲಿಯನ್ ವರ್ಷಗಳ ಹಿಂದೆ ಇದ್ದಂತಹ ಈ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಸ್ನೇಕ್ ಆಗಿರುತ್ತೆ. ಬಟ್ ಬಿಕೇಮ್ ಎಕ್ಸ್ಟಿಂಕ್ಟ್ ಅರೌಂಡ್ 12,000 ಇಯರ್ಸ್ ಎಗೋ, ಅಂದರೆ 12,000 ವರ್ಷಗಳ ಹಿಂದೆ ಇದು ನಶಿಸಿ ಹೋಗಿರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಸ್ನೇಕ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಕ್ಷೀರಪಥ ನಕ್ಷತ್ರ ಪುಂಜದಲ್ಲಿ ಇತ್ತೀಚೆಗೆ ಗುರುತಿಸಲಾದ ಅತಿ ದೊಡ್ಡ ನಾಕ್ಷತ್ರಿಕ ಕಪ್ಪು ಕುಳಿಯ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಲಾರ್ಜೆಸ್ಟ್ ಸ್ಟೆಲ್ಲಾರ್ ಬ್ಲ್ಯಾಕ್ ಹೋಲ್ ರೀಸೆಂಟ್ಲಿ ಐಡೆಂಟಿಫೈಡ್ ಇನ್ ದಿ ಮಿಲ್ಕಿ ವೇ ಗ್ಯಾಲಕ್ಸಿ? ಸೊ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಸೊ ಇತ್ತೀಚೆಗೆ ಪತ್ತೆ ಹಚ್ಚಿರಾಗಿರ್ತಕ್ಕಂಥ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಕಪ್ಪು ಕುಳಿಗೆ ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಯಾ BH3 ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ನಮ್ಮ ಒಂದು ಬಾಹ್ಯಾಕಾಶದಲ್ಲಿ ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಇತ್ತೀಚೆಗೆ ಅಥವಾ ಇದುವರೆಗೂ ಕಂಡು ಬರದಂತಹ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಬ್ಲ್ಯಾಕ್ ಹೋಲನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲನೇದನ್ನು ನಾವು ಗಯಾ BH1 ಅಂತ ಕರಿತೇವೆ, ಅಂದರೆ ಫಸ್ಟ್ ಬ್ಲ್ಯಾಕ್ ಹೋಲ್. ಅಂದರೆ ಇದು ಫಸ್ಟು ತುಂಬ ದೊಡ್ಡದಾಗಿದೆ ಅಂತ ಆಂಟಿಸಿಪೇಟ್ ಮಾಡಿದ್ರು. ಅದು 1010 ಸೋಲಾರ್ ಮಾಸಸ್ ಅನ್ನು ಹೊಂದಿರತಕ್ಕಂಥ ಬ್ಲ್ಯಾಕ್ ಹೋಲ್ ಆಗಿರುತ್ತೆ. ಇದಕ್ಕಿಂತ ದೊಡ್ಡದನ್ನು ನಾವು ಸಿಗ್ನಸ್ X1 ಅಂತ ಕರಿತೇವೆ. ಇದು 21 ಸೋಲಾರ್ ಮಾಸಸ್ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಬ್ಲ್ಯಾಕ್ ಹೋಲ್ ಆಗಿರುತ್ತೆ. ಸೊ ಈಗ ಪತ್ತೆ ಆಗಿರ್ತಕ್ಕಂಥದ್ದು ಗಯಾ BH3 ಅಂತ ಕರಿತೇವೆ. ಸೊ ಇದು 33 ಸೋಲಾರ್ ಮಾಸಸ್ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಬ್ಲ್ಯಾಕ್ ಹೋಲ್ ಆಗಿರುತ್ತೆ. ಸೊ ಈ ರೀತಿಯ ಕಪ್ಪು ಕುಳಿಯನ್ನು ಈಗ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಈ ಒಂದು ಕಪ್ಪು ಕುಳಿ ಪತ್ತೆ ಆಗಿರ್ತಕ್ಕಂಥದ್ದು ನಮ್ಮ ಸೋಲಾರ್ ಸಿಸ್ಟಮ್ ಇರ್ತಕ್ಕಂಥ ಮಿಲ್ಕಿ ವೇ ಗ್ಯಾಲಕ್ಸಿ, ಹಾಲು ಹಾದಿ ಗ್ಯಾಲಕ್ಸಿ ಏನಿರುತ್ತೆ ಸೊ ಈ ಒಂದು ನಕ್ಷತ್ರ ಪುಂಜದಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಬ್ಲ್ಯಾಕ್ ಹೋಲ್ ಆಗಿರುತ್ತೆ. ಸೊ ದಿಸ್ ಈಸ್ ಫೌಂಡ್ ಡ್ಯೂ ಟು ಗ್ರಾವಿಟೇಷನಲ್ ಕೊಲ್ಯಾಪ್ಸ್ ಆಫ್ ದಿ ಸ್ಟಾರ್ಸ್. ಸೊ ಬ್ಲ್ಯಾಕ್ ಹೋಲ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಿರುತ್ತೆ. ಸೊ ಬ್ಲ್ಯಾಕ್ ಹೋಲ್ ಅಂದರೆ ನಮ್ಮ ನಕ್ಷತ್ರದ
ಕೊನೆಯ ಅವಧಿಯಲ್ಲಿ, ಅದಕ್ಕೆ ಒಂದು ಲೈಫ್ ಸ್ಪ್ಯಾನ್ ಅಥವಾ ಜೀವಿತಾವಧಿ ಅಂತ ಏನಿರುತ್ತೆ, ಸೊ ಜೀವಿತಾವಧಿಯ ಅಂತಿಮ ಹಂತಗಳಲ್ಲಿ ಅದು ಕೊಲ್ಯಾಪ್ಸ್ ಆಗುತ್ತೆ. ಗ್ರಾವಿಟೇಷನಲ್ ಫೋರ್ಸಿಂದ ಕೊಲ್ಯಾಪ್ಸ್ ಆದಾಗ ಉಂಟಾಗ್ತಕ್ಕಂಥ ಒಂದು ರಚನೆಯನ್ನು ನಾವೇನಂತ ಕರಿತೇವೆ ಅಂದರೆ ಬ್ಲ್ಯಾಕ್ ಹೋಲ್ ಅಂತ ಕರಿತೇವೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿದ್ದಾರೆ ಅಂದರೆ ಗಯಾ BH3 ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ನಮ್ಮ ಒಂದು ಸೂರ್ಯನ ಒಂದು ಗಾತ್ರಕ್ಕೆ ಹೋಲಿಕೆ ಮಾಡಿದಾಗ 33 ಟೈಮ್ಸ್ ಬಿಗ್ಗರ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಗಯಾ ಮಿಷನ್ ಏನಿರುತ್ತೆ, ಸೊ ಈ ಒಂದು ಗಯಾ ಮಿಷನ್ನ ಅಡಿಯಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಬ್ಲ್ಯಾಕ್ ಹೋಲ್ಗೆ ಗಯಾ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದಾಗಿರುತ್ತೆ. ಸೊ ಇದರ ಲೊಕೇಶನನ್ನು ನಾವು ನೋಡೋದಾದರೆ 2000 ಲೈಟ್ ಇಯರ್ಸ್ ಅವೇ ಫ್ರಮ್ ದಿ ಅರ್ತ್, ಅಂದರೆ ನಮ್ಮ ಒಂದು ಭೂಮಿ ಏನಿರುತ್ತೆ, ಸೊ ಭೂಮಿಗೆ 2000 ಲೈಟ್ ಇಯರ್ಸ್ ಅಥವಾ ಬೆಳಕಿನ ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಬ್ಲ್ಯಾಕ್ ಹೋಲ್ ಆಗಿರುತ್ತೆ. ಸೊ ಇಟ್ ಈಸ್ ದ ಮೋಸ್ಟ್ ಮ್ಯಾಸಿವ್ ಸ್ಟೆಲ್ಲಾರ್ ಬ್ಲ್ಯಾಕ್ ಹೋಲ್ ಡಿಸ್ಕವರ್ಡ್ ಇನ್ ಅವರ್ ಗ್ಯಾಲಕ್ಸಿ ಟು ಡೇಟ್. ಅಂದರೆ ನಮ್ಮ ಒಂದು ನಕ್ಷತ್ರ ಪುಂಜದಲ್ಲಿ ಈ ರೀತಿ ಒಂದು ಕಪ್ಪು ಕುಳಿ ಏನಿರುತ್ತೆ, ಸೊ ಇದನ್ನು ಪತ್ತೆ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡ ನಾಕ್ಷತ್ರಿಕ ಕಪ್ಪು ಕುಳಿಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಹೇಗೆ ಫಾರ್ಮೇಷನ್ ಆಗುತ್ತೆ ಇದನ್ನು ಬ್ರೀಫ್ ಆಗಿ ಹೇಳೋದಾದರೆ, ನಮ್ಮ ನಕ್ಷತ್ರಗಳನ್ನು ಗಾತ್ರದ ಆಧಾರದ ಮೇಲೆ 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ಬೋದಾಗಿರುತ್ತೆ. ಸೊ ಒಂದನ್ನು ಲೋ ಅಂಡ್ ಮೀಡಿಯಂ ಮಾಸ್ ಸ್ಟಾರ್ ಅಂತ ಕರಿತೇವೆ, ಅಂದರೆ ಕಡಿಮೆ ಮತ್ತು ಮಧ್ಯಮ ದ್ರವ್ಯರಾಶಿಯ ನಕ್ಷತ್ರಗಳು ಅಂತ ಕರಿಬೋದಾಗಿರುತ್ತೆ. ಇನ್ನೊಂದನ್ನ ಹೈ ಮಾಸ್ ಸ್ಟಾರ್ ಅಂತ ಕರಿತೇವೆ, ಅಂದರೆ ಅತ್ಯಂತ ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿರತಕ್ಕಂಥ ನಕ್ಷತ್ರಗಳು ಅಂತ ಕರಿತೇವೆ. ಸೊ ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ಲೋ ಮತ್ತು ಮೀಡಿಯಂ ಮಾಸ್ ಏನಿರ್ತವೆ, ಸೊ ಇವುಗಳ ಲೈಫ್ ಎಂಡ್ ಆದಾಗ ಬ್ಲ್ಯಾಕ್ ಹೋಲ್ ಫಾರ್ಮೇಷನ್ ಆಗಲ್ಲ. ಬ್ಲ್ಯಾಕ್ ಹೋಲ್ ಫಾರ್ಮೇಷನ್ ಆಗಬೇಕಾಗಿದ್ರೆ ಸೊ ಅದು ಹೈ ಮಾಸನ್ನು ಹೊಂದಿರ್ತಕ್ಕಂಥ ಒಂದು ನಕ್ಷತ್ರವಾಗಿರುತ್ತೆ. ಸೊ ಈ ಒಂದು ನಕ್ಷತ್ರ ತನ್ನ ಜೀವನದ ಅಂತಿಮ ಅವಧಿಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಆ ಒಂದು ಬ್ಲಾಸ್ಟ್ ಆಗೋದನ್ನು ನಾವು ಸೂಪರ್ ನೋವಾ ಅಂತ ಕರಿತೇವೆ. ಸೂಪರ್ ನೋವಾದಲ್ಲಿ ಅಗಾಧವಾದ ಬೆಳಕನ್ನು ಉಂಟು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಈ ಒಂದು ಬ್ಲಾಸ್ಟ್ ಆಗ್ತಕ್ಕಂಥ ಒಂದು ಇಂಟೆನ್ಸಿಟಿಯ ಆಧಾರದ ಮೇಲೆ ಸೊ ಈ ಲಾರ್ಜ್ ಮಾಸಸ್ ಅನ್ನು ಹೊಂದಿರತಕ್ಕಂಥ ನಕ್ಷತ್ರಗಳು 2 ರೀತಿಯ ಬದಲಾವಣೆಯನ್ನು ಹೊಂದಬಹುದಾಗಿರುತ್ತೆ. ಸೊ ಒಂದನ್ನ ಹೈ ಮಾಸ್ ಸ್ಟಾರ್ ಏನಾಗುತ್ತೆ ಅಂದರೆ ನ್ಯೂಟ್ರಲ್ ಸ್ಟಾರ್ ಆಗಿ ಬದಲಾವಣೆ ಆಗುತ್ತೆ. ಅಂದರೆ ಆ ಹೈ ಮಾಸ್ ಇಲ್ಲಿ ನೋಡಿ, ಹೈ ಮಾಸ್ ಸ್ಟಾರನ್ನು ಮತ್ತೆ 2 ಕ್ಯಾಟಗರೀಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಒಂದು ಹೈ ಮಾಸ್ ಆಗಿರುತ್ತೆ, ಇನ್ನೊಂದು ವೆರಿ ಹೈ ಮಾಸ್ ಆಗಿರುತ್ತೆ. ಹೈ ಮಾಸ್ ಏನಾಗುತ್ತೆ ಅಂದರೆ ನ್ಯೂಟ್ರಲ್ ಸ್ಟಾರ್ ಆಗಿ ಬದಲಾಗುತ್ತೆ. ವೆರಿ ಹೈ ಅಂದರೆ ಅತ್ಯಂತ ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿರತಕ್ಕಂಥ ನಕ್ಷತ್ರ ಬ್ಲ್ಯಾಕ್ ಹೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಯಾಕೆ ನಾವು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ ಅಂದರೆ, ಸೊ ಅದರ ಒಳಗಡೆ ಯಾವುದೇ ವಸ್ತುಗಳು ಹೋದರೂ ಕೂಡ ಅದು ವಾಪಸ್ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದನ್ನು ಹೈಯೆಸ್ಟ್ ಗ್ರಾವಿಟೇಷನ್ ಅಂದರೆ ಅತ್ಯಂತ ಹೆಚ್ಚಿನ ಗುರುತ್ವಾಕರ್ಷಣ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಈವನ್ ಬೆಳಕು ಕೂಡ ಅದರೊಳಗಡೆ ಹೋದಾಗ ಸೊ ಅದು ಹೊರಗಡೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅಷ್ಟು ಗ್ರಾವಿಟೇಷನಲ್ ಪವರ್ ಅನ್ನು ಹೊಂದಿರುವ ಕಾರಣದಿಂದ ಇದನ್ನ ಬ್ಲ್ಯಾಕ್ ಹೋಲ್ ಅಂತ ಕರೀತೇವೆ. ಸೊ ಈ ಒಂದು ಬ್ಲ್ಯಾಕ್ ಹೋಲ್ ಏನಕ್ಕಾಗುತ್ತೆ ಅಂದ್ರೆ, ಸೊ ಅತ್ಯಂತ ಹೆಚ್ಚಿನ ಗ್ರಾವಿಟೇಷನಲ್ ಆಕ್ಸಿಲರೇಷನ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈವನ್ ಲೈಟ್ ಕ್ಯಾನ್ ನಾಟ್ ಎಸ್ಕೇಪ್ ಫ್ರಮ್ ಇಟ್, ಬೆಳಕು ಕೂಡ ಸೊ ಅದರಿಂದ ಆಚೆಗೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಷ್ಟು ಗುರುತ್ವಾಕರ್ಷಣ ಶಕ್ತಿಯನ್ನ ಹೊಂದಿರತಕ್ಕಂಥ ಒಂದು ಬ್ಲ್ಯಾಕ್ ಹೋಲ್ ಆಗಿರುತ್ತೆ. ಸೊ ಬ್ಲ್ಯಾಕ್ ಹೋಲ್ನ ಬೌಂಡ್ರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ, ಇದನ್ನ ಈವೆಂಟ್ ಆರಿಝಾನ್ ಅಂತ ಕರಿತೇವೆ. ಸೊ ಈವೆಂಟ್ ಆರಿಝೋನ್ ಆ ಗೆರೆಯನ್ನ ದಾಟಿದ್ರೆ ಮುಗಿದಾಯ್ತು. ಸೊ ಅದರಿಂದ ಆ ವಸ್ತು ಎಂದಿಗೂ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ಬೌಂಡ್ರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಈವೆಂಟ್ ಆರಿಝೋನಾ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇದರ ರಚನೆ ಹೇಗಾಗುತ್ತೆ ಅಂತ ಹೇಳಿದ್ದೇನೆ. ಸೊ ಇಟ್ ಈಸ್ ಡ್ಯೂ ಟು ದ ಕೊಲ್ಯಾಪ್ಸಿಂಗ್, ಅಂದ್ರೆ ಈ ವೆರಿ ಹೈ ಮಾಸ್ ಇರ್ತಕ್ಕಂಥ ನಕ್ಷತ್ರ ಗ್ರಾವಿಟೇಷನಲ್ ಕೊಲ್ಯಾಪ್ಸ್ ಆಗುತ್ತೆ. ಸೊ ಗ್ರಾವಿಟೇಷನಲ್ ಕೊಲ್ಯಾಪ್ಸ್ ಆದಾಗ ಉಂಟಾಗ್ತಕ್ಕಂಥ ಒಂದು ಫಿನಾಮಿನನ್ನ ನಾವು ಬ್ಲ್ಯಾಕ್ ಹೋಲ್ ಅಂತ ಕರಿತೇವೆ. ಸೊ ಇದರಲ್ಲಿ 3 ಟೈಪ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಒಂದನ್ನ ನಾವು ಸ್ಟೆಲ್ಲಾರ್ ಅಂತ ಕರಿತೇವೆ, ಇನ್ನೊಂದನ್ನ ಸೂಪರ್ ಮ್ಯಾಸಿವ್ ಅಂತ ಕರಿತೇವೆ, ಸೊ ಇನ್ನೊಂದನ್ನ ಇಂಟರ್ಮೀಡಿಯೇಟ್ ಮಾಸ್ ಬ್ಲ್ಯಾಕ್ ಹೋಲ್ಸ್ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ನಮಗೆ ಬ್ಲ್ಯಾಕ್ ಹೋಲ್ಸ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಆಪರೇಷನ್ ಬ್ಲೂ ಸ್ಟಾರ್ನ ಮುಖ್ಯ ಉದ್ದೇಶವೇನಾಗಿತ್ತು? ಸೊ ವಾಟ್ ವಾಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಆಪರೇಷನ್ ಬ್ಲೂ ಸ್ಟಾರ್? ಸೊ ಆಪರೇಷನ್ ಬ್ಲೂ ಸ್ಟಾರ್ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದರೆ, ಈ ಸಿಖ್ ಬಂಡುಕೋರರನ್ನ ಗೋಲ್ಡನ್ ಟೆಂಪಲ್ ಸಂಕೀರ್ಣದಿಂದ ಹೊರ ತೆಗಿತಕ್ಕಂಥದ್ದು, ಅಂದರೆ ಟು ರಿಮೂವ್ ಸಿಖ್ ಮಿಲಿಟೆಂಟ್ಸ್ ಫ್ರಮ್ ದಿ ಗೋಲ್ಡನ್ ಟೆಂಪಲ್ ಕಾಂಪ್ಲೆಕ್ಸ್. ಸೊ ಈ ಒಂದು ಪ್ರಶ್ನೆಯನ್ನು ನಾನು ಏನಕ್ಕೆ ಕೊಟ್ಟಿದ್ದೇನೆ ಅಂತಕ್ಕಂಥ ಒಂದು ವಿಷಯವನ್ನು ನಾನು ಈ ಆರ್ಟಿಕಲಲ್ಲಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದಕ್ಕಿಂತ ಮುಂಚೆ ನ್ಯೂ ಡೈರೆಕ್ಟರ್ ಜನರಲ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಸೊ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ
ಸಿಬ್ಬಂದಿಗೆ ಈಗ ಹೊಸ ಮಹಾನಿರ್ದೇಶಕರನ್ನ ಅಥವಾ ಡೈರೆಕ್ಟರ್ ಜನರಲ್ ಅನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು ಸೆಕ್ಯೂರಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಕರಿತೇವೆ. ಸೊ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತಕ್ಕಂಥದ್ದು ಇಲೈಟ್ ಕೌಂಟರ್ ಟೆರರಿಸಮ್ ಅಂಡ್ ಕೌಂಟರ್ ಹೈಜಾಕ್ ಫೋರ್ಸ್ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದ ಭಯೋತ್ಪಾದನೆ ಮತ್ತು ಹೈಜಾಕ್ ನಿಗ್ರಹ ಪಡೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಅಂತ ಕರಿತೇವೆ. ಸೊ ಈ ಒಂದು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಗೆ ಡೈರೆಕ್ಟರ್ ಜನರಲ್ ಅನ್ನ ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್ ಏನಿರುತ್ತೆ, ಸೊ ಇವರ ವತಿಯಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅನ್ನ ನಾವು ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕೂಡ ಕರಿತೇವೆ. ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಈ ಒಂದು ಯೂನಿಟ್ ಯಾಕೆ ಸ್ಥಾಪನೆಗೆ ಬಂತು, ಅದಕ್ಕೊಂದು ರೀಸನ್ ಇದೆ. ಸೊ ರೀಸನ್ ಏನು ಅಂದ್ರೆ 1984 ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಏನಕ್ಕೆ ಇದನ್ನ 1984 ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ, ಸೊ ಇದನ್ನ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಒಂದು ಆಪರೇಷನ್ ಆಗುತ್ತೆ. ಆ ಒಂದು ಆಪರೇಷನ್ ಅನ್ನು ನಾವು ಆಪರೇಷನ್ ಬ್ಲೂ ಸ್ಟಾರ್ ಅಂತ ಕರಿತೇವೆ. ಸೊ ಇದು ಏನಕ್ಕೆ ಮಾಡಿರ್ತಾರೆ ಅಂದ್ರೆ, ಟು ಕಂಬ್ಯಾಟ್ ಟೆರರಿಸ್ಟ್ ಆಕ್ಟಿವಿಟೀಸ್ ಅಂಡ್ ಪ್ರೊಟೆಕ್ಟ್ ಅಗೇನ್ಸ್ಟ್ ದಿ ಇಂಟರ್ನಲ್ ಡಿಸ್ಟರ್ಬೆನ್ಸಸ್. ಅರ್ಥ ಮಾಡ್ಕೊಳ್ಬೇಕು, ಭಯೋತ್ಪಾದನೆಯನ್ನ ನಿಗ್ರಹಣೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಆಂತರಿಕವಾಗಿ ಏನಾದ್ರೂ ಗಲಭೆಗಳು ಉಂಟಾದ್ರೆ ಸೊ ಅದನ್ನ ಕಡಿಮೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಅನ್ನು ನಾವು ಬ್ಲೂ ಸ್ಟಾರ್ ಅಂತ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲಿ ಟೆರರಿಸಂ ಆಕ್ಟಿವಿಟಿ ಆಗಿರೋದಿಲ್ಲ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಎಲ್ಲ ಆಗಿರುತ್ತೆ ಅಂದ್ರೆ, ಸೊ ಗೋಲ್ಡನ್ ಟೆಂಪಲ್ ಅಂತ ಕರಿತೇವೆ. ಸೊ ಟೂ ಕಾಂಪ್ಲಿಮೆಂಟರಿ ಎಲಿಮೆಂಟ್ಸ್ ಅಂದರೆ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಏನಿರುತ್ತೆ, ಸೊ ಇದರಲ್ಲಿ ಎರಡು ಕಾಂಪೊನೆಂಟ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಒಂದನ್ನು ನಾವು ಸ್ಪೆಷಲ್ ಆಕ್ಷನ್ ಗ್ರೂಪ್ ಅಂತ ಕರಿತೇವೆ, ಇದನ್ನು ನಾವು SAG ಅಂತ ಕರಿತೇವೆ. ಸೊ ಡ್ರಾನ್ ಫ್ರಮ್ ದಿ ಇಂಡಿಯನ್ ಆರ್ಮಿ, ಅಂದರೆ ಭಾರತೀಯ ಸೇನೆಯಿಂದ ಸ್ಪೆಷಲ್ ಆಕ್ಷನ್ ಗ್ರೂಪ್ ಅನ್ನು ತೆಗೆದುಕೊಳ್ತಾರೆ. ಸೊ ಇನ್ನೊಂದು ಯೂನಿಟ್ ಅನ್ನು ನಾವು ಸ್ಪೆಷಲ್ ರೇಂಜರ್ ಗ್ರೂಪ್ ಅಂತ ಕರಿತೇವೆ. ಸೊ ಇದನ್ನ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಥವಾ ಸ್ಟೇಟ್ ಪೊಲೀಸ್ ಫೋರ್ಸಸ್ ಅಲ್ಲಿ ತೆಗೆದುಕೊಳ್ತಾರೆ. ಸೊ ಇವೆರಡನ್ನ ಕಂಬೈನ್ ಮಾಡಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅನ್ನ ಡೆವಲಪ್ ಮಾಡ್ತಾರೆ. ಸೊ ಅದಾದ್ಮೇಲೆ ಆಪರೇಷನ್ ಬ್ಲೂ ಸ್ಟಾರ್ ಅಂತಕ್ಕಂಥದ್ದು ಯಾವಾಗ್ಲಿಂದ ಯಾವಾಗವರೆಗೂ ನಡೆದಿರುತ್ತಂದ್ರೆ 1984ರಲ್ಲಿ ಜೂನ್ 1ನೇ ತಾರೀಕಿನಿಂದ ಜೂನ್ 10ನೇ ತಾರೀಕಿನವರೆಗೆ ನಡೆದಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಈ ಒಂದು ಆಪರೇಷನ್ ನಡೆದಿರ್ತಕ್ಕಂಥದ್ದು ಗೋಲ್ಡನ್ ಟೆಂಪಲ್. ಸೊ ಈ ಗೋಲ್ಡನ್ ಟೆಂಪಲ್ ಅನ್ನ ನಾವು ಹರಮ್ದೀರ್ ಸಾಹಿಬ್ ಕಾಂಪ್ಲೆಕ್ಸ್ ಅಂತ ಕೂಡ ಕರಿತೇವೆ. ಸೊ ಈ ಒಂದು ಹರಮ್ದೀರ್ ಸಾಹಿಬ್ ಕಾಂಪ್ಲೆಕ್ಸ್ ನಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಇರುತ್ತೆ. ಸೊ ಈ ಒಂದು ಗೋಲ್ಡನ್ ಟೆಂಪಲ್ ನಲ್ಲಿ ಸಿಖ್ ಕಮ್ಯುನಿಟಿಗೆ ಸಂಬಂಧಿಸಿದ್ದವರು, ಅವ್ರನ್ನ ನಾವು ಸಿಖ್ ಮಿಲಿಟೆಂಟ್ಸ್ ಅಥವಾ ಸಿಖ್ ದಂಡುಗೋರರು ಅಂತ ಕರಿತೇವೆ. ಸೊ ದೇ ಆರ್ ಇನ್ಕ್ಲೂಡಿಂಗ್ ಜರ್ನೈಲ್ ಸಿಂಗ್ ಬಿಂದ್ರಾನ್ ವಾಲೆ. ಸೊ ಇವರನ್ನ ಒಳಗೊಂಡಂತೆ ಅವರು ಈ ಒಂದು ಗೋಲ್ಡನ್ ಟೆಂಪಲ್ ನಲ್ಲಿ ತಮ್ಮ ವೆಪನ್ಸ್ ಅನ್ನ ಸ್ಟೋರ್ ಮಾಡಿರ್ತಾರೆ. ಸೊ ಈ ವೆಪನ್ಸ್ ಅನ್ನ ಸ್ಟೋರ್ ಮಾಡಿರ್ತಕ್ಕಂಥವರನ್ನ ಡಿಸ್ಪೆಲ್ ಮಾಡಲಿಕ್ಕೆ ಅಥವಾ ಹೊರಗಡೆಗೆ ತೆಗೆದುಕೊಂಡು ಬರಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಅನ್ನ ನಾವು ಆಪರೇಷನ್ ಬ್ಲೂ ಸ್ಟಾರ್ ಅಂತ ಕರಿತೇವೆ. ಸೊ ಈ ಒಂದು ಸಿಖ್ ಕಮ್ಯುನಿಟಿ ಏನಿರುತ್ತೆ, ಸೊ ನೀವು ಖಾಲಿಸ್ತಾನ್ ಅಂತ ಕೇಳಿರ್ತಾರೆ, ಅಂದ್ರೆ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಏನಿರುತ್ತೆ, ಸೊ ಆ ಒಂದು ಬೇಡಿಕೆಯನ್ನ ಹುಟ್ಟು ಹಾಕಿರ್ತಕ್ಕಂಥ ಒಂದು ದಂಡುಕೋರರ ಗುಂಪಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಸಿಖ್ ಕಮ್ಯುನಿಟಿ ಏನಿರುತ್ತೆ, ಸೊ ಇಟ್ ಈಸ್ ಇನ್ ದ ರೆಸ್ಪಾನ್ಸ್ ಆಫ್ ರೈಸ್ ಆಫ್ ಖಾಲಿಸ್ತಾನ್ ಮೂವ್ಮೆಂಟ್ ವಿಚ್ ಸಾಟ್ ಆನ್ ಇಂಡಿಪೆಂಡೆಂಟ್ ಸ್ಟೇಟ್ ಫಾರ್ ದಿ ಸಿಖ್ ವಿತ್ ಇನ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದಲ್ಲಿ ಸಿಖ್ಖರಿಗಾಗಿ ಒಂದು ವಿಶೇಷವಾದ ಅಥವಾ ಒಂದು ಪ್ರತ್ಯೇಕ ರಾಷ್ಟ್ರವನ್ನ ನೀಡಿ ಅಂತಕ್ಕಂಥ ಒಂದು ಹೇಳಿಕೆ ಇರುತ್ತೆ. ಸೊ ಆ ಒಂದು ಹೇಳಿಕೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ರೂಟ್ಸ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಆಪರೇಷನ್ ಅನ್ನು ನಾವು ಆಪರೇಷನ್ ಬ್ಲೂ ಸ್ಟಾರ್ ಅಂತ ಕರಿತೇವೆ. ಹಾಗಿದ್ರೆ ವಾಟ್ ಈಸ್ ದ ಮೋಟೋ ಅಥವಾ ಧ್ಯೇಯ ವಾಕ್ಯ ಏನು, ಇದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ನ ಧ್ಯೇಯ ವಾಕ್ಯ ಏನು ಅಂತ ಹೇಳೋದಾದ್ರೆ, ಸೊ ಇದನ್ನ ಸರ್ವತ್ರ ಸರ್ವೋತ್ತಮ ಸುರಕ್ಷಾ ಅಂತ ಕರಿತೇವೆ. ಸೊ ಇದನ್ನ ಇಂಗ್ಲಿಷ್ ನಲ್ಲಿ ಓಮ್ನಿ ಪ್ರೆಸೆಂಟ್ ಓಮ್ನಿ ಪೊಟೆಂಟ್ ಸೆಕ್ಯೂರಿಟಿ ಅಂತ ಕರಿತೇವೆ. ಸೊ ಸರ್ವತ್ರ ಸರ್ವೋತ್ತಮ ಸುರಕ್ಷಾ ಅಂತ ಕರಿತೇವೆ. ಸೊ ಇದರ ಅರ್ಥ ಸರ್ವವ್ಯಾಪಿ ಸರ್ವಶಕ್ತಿ ಭದ್ರತೆ ಅಂತಕ್ಕಂಥದ್ದು ಸೊ ಈ ಒಂದು ಯೂನಿಟ್ ನ ಒಂದು ಧ್ಯೇಯ ವಾಕ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನು ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರೀಜನಲ್ ಆಫೀಸಸ್ ಅನ್ನು ನಾವು ಅಕ್ರಾಸ್ ದ ಕಂಟ್ರಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಪ್ರತಿ ವಿದ್ಯಾರ್ಥಿಗೆ ನಿಯೋಜಿಸಲಾದ ಅನನ್ಯ ಗುರುತಿನ ಸಂಖ್ಯೆಯ ಸಂದರ್ಭದಲ್ಲಿ
PEN. ಸೊ ಏನನ್ನ ಸೂಚಿಸುತ್ತದೆ. ಸೊ ವಾಟ್ ಡಸ್ PEN ಸ್ಟ್ಯಾಂಡ್ ಫಾರ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದಿ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಸೈನ್ ಟು ಎವ್ರಿ ಸ್ಟೂಡೆಂಟ್. ಸೊ PEN ಈಗ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಗುರುತಿನ ಸಂಖ್ಯೆ ಆಗಿರುತ್ತೆ. ಸೊ ಹಾಗಿದ್ರೆ PEN ನ ಎಕ್ಸ್ಪ್ಯಾನ್ಷನ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಂತ ಕರಿತೇವೆ. ಸೊ ಈಗ ಭಾರತ ಸರ್ಕಾರ ಎಲ್ಲಾ ವಿದ್ಯಾರ್ಥಿಗಳಿಗಾಗಿ ಒಂದು ಗುರುತಿನ ಸಂಖ್ಯೆಯನ್ನ ತೆಗೆದುಕೊಂಡು ಬರ್ತಾ ಇದೆ. ಸೊ ಆ ಒಂದು ಗುರುತಿನ ಸಂಖ್ಯೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪೆನ್ ಅಥವಾ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಂತ ಕರಿತೇವೆ. ಸೊ ಈ ಒಂದು ಪರ್ಮನೆಂಟ್ ಎಜುಕೇಶನ್ ನಂಬರ್ ಅನ್ನ 2024-25ನೇ ಸಾಲಿನಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಒಂದು ನ್ಯೂ ಇನಿಷಿಯೇಟಿವ್ ಅನ್ನ ಭಾರತ ಸರ್ಕಾರ ತೆಗೆದುಕೊಂಡು ಬಂದಿದೆ. ಸೊ ಇದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸೀರಿಯಲ್ ನಂಬರ್ ಅನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಡಿಸೈನ್ ಟು ಸ್ಟ್ರೀಮ್ ಲೈನ್ ದಿ ಪ್ರೋಸೆಸ್ ಆಫ್ ಸ್ಟೂಡೆಂಟ್ ಟ್ರಾನ್ಸ್ಮಿಷನ್. ಅಂದ್ರೆ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಅವರು ಟ್ರಾನ್ಸ್ಫರ್ ಆಗಬೇಕು. ಸೊ ಟ್ರಾನ್ಸ್ಫರ್ ಆಗಬೇಕಾದ್ರೆ ಈ ಒಂದು ಪ್ರೊಸೀಜರ್ ತುಂಬಾ ಕ್ಲಿಷ್ಟಕರವಾಗಿರುತ್ತೆ. TC ತರಬೇಕು, ಏನೇನೋ ಡಾಕ್ಯುಮೆಂಟ್ಸ್ ತರಬೇಕು. ಸೊ ಈ ಒಂದು ಪ್ರೋಸೆಸ್ ಏನಿರುತ್ತೆ, ಸೊ ಈ ಪ್ರೋಸೆಸ್ ಅನ್ನ ಸಿಂಪ್ಲಿಫೈ ಮಾಡ್ತಕ್ಕಂಥ ಒಂದು ಪದ್ಧತಿಯಾಗಿ PEN ಅನ್ನ ಇಂಟ್ರಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನ ಇಂಟ್ರಡ್ಯೂಸ್ ಮಾಡಲಿಕ್ಕೆ ಅವರು ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಏನು ಅಂದ್ರೆ UDISC+ ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನಲ್ ಪ್ಲಸ್ ಅಂತ ಕರಿತೇವೆ. ಸೊ ಈ ಒಂದು ಪೋರ್ಟಲ್ ನ ಮುಖಾಂತರ ಸೊ ಈ ಒಂದು ಯುನಿಕ್ ನಂಬರ್ ಅನ್ನ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಭಾರತ ಸರ್ಕಾರ ತೆಗೆದುಕೊಂಡು ಬರ್ತಾ ಇದೆ. ಸೊ ಇಟ್ ಕವರ್ಸ್ 14.89 lakh schools, 95 lakh teachers ಮತ್ತೆ 26.5 crore children ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ನಂಬರ್ ನಿಂದ 2ನೇ ತರಗತಿ, 5ನೇ ತರಗತಿ, 7ನೇ ತರಗತಿ ಮತ್ತು 8ನೇ ತರಗತಿ, ಸೊ ಈ ಒಂದು ತರಗತಿಗಳಿಂದ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಮೈಗ್ರೇಟ್ ಆಗ್ತಕ್ಕಂಥದ್ದು ತುಂಬಾ ಸುಲಭವಾಗ್ತಕ್ಕಂಥ ಪದ್ಧತಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು PEN ಏನಿರುತ್ತೆ, ಸೊ ಈ ಒಂದು ಸಿಸ್ಟಮ್ನ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಸೊ ಈ ಒಂದು ಯುನಿಕ್ ನಂಬರ್ ಇಂದ ನಾವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದ ನಾವು ಇಂಟರ್ವ್ಯೂಗೆ ಹೋಗ್ಬೋದು ಅಥವಾ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ನಾವು ಮೈಗ್ರೇಟ್ ಆಗಬೇಕಾಗಿದ್ರೆ ಸೊ ಡಾಕ್ಯುಮೆಂಟ್ಸ್ ಅನ್ನ ಆಕ್ಸೆಸ್ ಮಾಡಲಿಕ್ಕೆ ಕೂಡ ಸುಲಭವಾಗಿರ್ತಕ್ಕಂಥ ಒಂದು ಮೆಥಡ್ ಅನ್ನ ಈಗ ಇಂಟ್ರಡ್ಯೂಸ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ವರ್ಲ್ಡ್ ಅರ್ತ್ ಡೇ ಅಥವಾ ವಿಶ್ವ ಭೂಮಿ ದಿನ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಏಪ್ರಿಲ್ 22ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ 2024, ರಾಷ್ಟ್ರೀಯ ನಾಗರಿಕ ಸೇವಾ ದಿನ 2024. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 21ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಾಂಕದ ಮಹತ್ವವೇನು ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಈ ಒಂದು ದಿನಾಂಕದಂದು 1947 ಏಪ್ರಿಲ್ 21ನೇ ತಾರೀಕು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಸೊ ನಮ್ಮ ಭಾರತ ದೇಶದ UPSC ಸಿವಿಲ್ ಸರ್ವೆಂಟ್ಸ್ ಯಾರಿರ್ತಾರೆ ಸೊ ಇವರಿಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಸ್ಪೀಚ್ ಅನ್ನ ಡೆಲಿವರ್ ಮಾಡ್ತಾರೆ. ಸೊ ಈ ಒಂದು ಸ್ಪೀಚ್ ಅನ್ನ ಡೆಲಿವರ್ ಮಾಡಿರ್ತಕ್ಕಂಥ ದಿನಾಂಕವನ್ನ ನಮ್ಮ ಭಾರತ ದೇಶದಲ್ಲಿ ಈ ಒಂದು ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಡೇ ಆಗಿ ಆಚರಣೆ ಮಾಡ್ತೇವೆ. ಸೊ ದೀಪಿಕಾ ಸೊರೆಂಗ್ ಹಾನರ್ಡ್ ವಿತ್ ದಿ ಆಸ್ಟಾನಾ ಲಾಕ್ರಾ ಅವಾರ್ಡ್. ಸೊ ಆಸ್ಟಾನಾ ಲಾಕ್ರಾ ಪ್ರಶಸ್ತಿಯನ್ನು ಇವರಿಗೆ ಕೊಡಲಾಗಿರುತ್ತೆ. ಸೊ ಇವರ ಹೆಸರು ದೀಪಿಕಾ ಸೊರೆಂಗ್ ಅಂತ ಕರಿತೇವೆ. ಸೊ ಇಂಡಿಯನ್ ವಿಮೆನ್ಸ್ ಹಾಕಿ ಟೀಮ್ ಹಾಕಿ ಟೀಮ್ ಹ್ಯಾಸ್ ಬೀನ್ ಹಾನರ್ಡ್ ವಿತ್ ಪ್ರೆಸ್ಟೀಜಿಯಸ್ ಹಾಕಿ ಇಂಡಿಯಾ ಆಸ್ಟಾ ಲಾಕ್ರಾ ಅವಾರ್ಡ್ ಅಂತ ಕರಿತೇವೆ. ಸೊ ಇದನ್ನ ಅಪ್ಕಮಿಂಗ್ ಪ್ಲೇಯರ್ ಆಫ್ ದಿ ಇಯರ್ಗೆ ಕೊಟ್ಟಿರ್ತಕ್ಕಂಥ ಒಂದು ಅವಾರ್ಡ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 681. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶನ್ಸ್. ದಿಸ್ ಇಸ್ ಕ್ವೆಶನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.